ಜೈ ಹಿಂದ್. RRB ಗ್ರೂಪ್ ಡಿ ಎಕ್ಸಾಮ್ಗೆ ನಾವು ನಿಮಗೆ ಕೆಲವೊಂದಿಷ್ಟು ಮ್ಯಾಥ್ಸ್ ದ ಫ್ರೀ ಕ್ಲಾಸಸ್ ಗಳನ್ನ ಕೊಡ್ತಾ ಇದ್ದೇವೆ. ಈಗಾಗಲೇ ಮೆನ್ಸುರೇಷನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಮೆನ್ಸುರೇಷನ್ ಕ್ಷೇತ್ರ ಗಣಿತ ಅಂತ ಹೇಳ್ತಾ ಇದ್ದೇವೆ ನಾವು. ಸೊ ಈ ಕ್ಷೇತ್ರ ಗಣಿತದಲ್ಲಿ ನಿಮಗೆ ಮ್ಯಾ ಏನು ಅಂತಂದ್ರೆ ಮೆನ್ಸುರೇಷನ್ 2D ಮತ್ತು 3D ದಿಂದ ಎಷ್ಟು ಕ್ವಶನ್ಸ್ ಗಳು ನಿಮ್ಮ RRB ಗ್ರೂಪ್ ಡಿ ಎಕ್ಸಾಮ್ಗೆ ಬರ್ಲಿಕ್ಕೆ ಹೋಗ್ತಾ ಇದಾವೆ ಅವುಗಳನ್ನ ನಾವು ಮಾಡಿಸ್ತಾ ಇದ್ದೇವೆ. ಇದು ಪಾರ್ಟ್ 2 ಆಗಿದೆ. ಸೊ ಟೋಟಲ್ ನೀವು ಮೆನ್ಸುರೇಷನ್ ಕ್ಲಾಸ್ ಪೂರ್ತಿ ಮುಗಿಸಿದೆ ಅಂತಂದ್ರೆ 2 ಅಂಕಗಳು, ಅದರಿಂದ ನಿಮ್ಗೆ 2 ರಿಂದ 3 ಮಾರ್ಕ್ಸ್ಗಳು ಖಂಡಿತ ನಿಮಗೆ ಬಂದೇ ಬರ್ತವೆ. ಸೊ ಒಂದೊಂದಾಗಿ ಎಲ್ಲನೂ ಕೂಡ ಏನು ಅಂತಂದ್ರೆ ಕ್ಲಾಸಸ್ ಗಳನ್ನ ನೋಡ್ತಾ ಹೋಗ್ರಿ. ಆಮೇಲೆ ಏನಾದ್ರೂ ನಿಮ್ಗೆ ಡೌಟ್ಸ್ ಗಳಿದ್ರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಅನ್ನ ಮಾಡ್ರಿ. ಆಮೇಲೆ ನಿಮ್ಗೆ ಕ್ಲಾಸ್ ಅರ್ಥ ಆಗ್ತಾ ಇತ್ತು ಅಂತಂದ್ರ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಕ್ಲಾಸ್ ಅರ್ಥ ಆಗ್ತಾ ಇದೆ ಮುಂದುವರಿಸ್ರಿ ಅಂತೇಳಿ. ಸೊ ನೀವು ಹೇಳಲಿಲ್ಲ ಅಂತಂದ್ರೆ ನಾವು ಮುಂದೆ ಅದನ್ನ ವರ್ಸ್ಲಿಕ್ಕೆ ಆಗಂಗಿಲ್ಲ. ಅದ್ರ ಸಲುವಾಗಿ ನಿಮ್ಮ ರೆಸ್ಪಾನ್ಸ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇರ್ತೈತಿ. ಸೊ ಒಂದೇ ದಿನದಲ್ಲಿ 200 ರಿಂದ 300 ಜನ ಇರ್ತಕ್ಕಂಥದ್ದು ಕ್ಲಾಸಸ್ ಗಳನ್ನ ವಾಚ್ ಮಾಡ್ತಾ ಇದ್ದೀರಿ. ಸೊ ಎಲ್ಲರೂ ಕೂಡ ಕಮೆಂಟ್ ಅನ್ನ ಮಾಡ್ರಿ. ನಿಮ್ಗೆ ಹೇಗ್ ಅನಿಸ್ತಾ ಇದೆ ಕ್ಲಾಸಸ್, ಅದ್ರ ಬಗ್ಗೆ ಹೇಳ್ರಿ. ಏನಾದ್ರೂ ಸುಧಾರಣೆಗಳಿದ್ರೆ ಅದನ್ನು ಕೂಡ ಹೇಳ್ರಿ. ಆಮೇಲೆ ಅದನ್ನ ಮಾಡ್ಕೊಂಡು ನಾವು ನಿಮ್ಗೆ ಕ್ಲಾಸಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ ಇದು ಪಾರ್ಟ್ 2 ಇದೆ. ಸೊ ಈ ಒಂದು ಕ್ಲಾಸ್ ನೋಡಿದ ಮೇಲೆ ನಿಮ್ಗೆ ಹೇಗ್ ಅನಿಸ್ತಾ ಇದೆ ನೀವು ಖಂಡಿತ ನೀವು ಕಮೆಂಟ್ ಮಾಡ್ಲೇಬೇಕು. ಆಮೇಲೆ ಲೈಕ್ ಮಾಡ್ಬೇಕು. ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡ್ಬೇಕು. ಎಲ್ಲ ಗ್ರೂಪ್ಸ್ ಗಳಲ್ಲಿ ಶೇರ್ ಮಾಡ್ಬೇಕು. ಇಷ್ಟು ಮಾಡಿದ ಮೇಲೆ ನನಗೆ ಕಮೆಂಟ್ ಬಂತು, ನಾನು ನೋಡಿದ ಮೇಲೆ ಪಾರ್ಟ್ 3 ಇರ್ತಕ್ಕಂಥದ್ದು ನಾನು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದೇನೆ. ಆಮೇಲೆ ನಿಮ್ಗೆ ಎಲ್ಲಾನು ಫ್ರೀ ಕ್ಲಾಸಸ್ ಬೇಕು ಅಂತಂದ್ರೆ ಅವು ಕೂಡ ಅವೈಲಬಲ್ ಮಾಡ್ತೇವೆ. ಬಟ್ ನಿಮ್ ರೆಸ್ಪಾನ್ಸ್ ಬಹಳ ಇಂಪಾರ್ಟೆಂಟ್ ಇರ್ತೈತಿ ಈ ಕ್ಲಾಸಸ್ ಮಾಡೋದ್ರಿಂದ. ಓಕೆನಾ? ಸೊ ನೋಡ್ತಾ ಹೋಗೋಣ ನಾವು ಈ ಒಂದು ಓಕೆನಾ ಪಾರ್ಟ್ 2 ದಲ್ಲಿ ಇರ್ತಕ್ಕಂಥದ್ದು ಏನಿದೆ ನೋಡೋಣ. ಮೆನ್ಸುರೇಷನ್ ದಲ್ಲಿ ಈಗಾಗಲೇ ಬಹಳಷ್ಟು ಕ್ವಶನ್ಸ್ ಗಳನ್ನ ನೀವು ಮಾಡ್ಯಾರಿ. ಅದಕ್ಕಿಂತ ಮುಂಚೆ ಗ್ರೂಪ್ ಡಿ ಎಕ್ಸಾಮ್ಗೆ ನಿಮ್ಗೆ ಒಳ್ಳೆ ರೀತಿಯಿಂದ ಕಂಪ್ಲೀಟ್ ಪ್ಯಾಕೇಜ್ ನ ಬೇಕಾಗಿತ್ತು ಅಂತಂದ್ರೆ ಅದು ಕೂಡ ಅವೈಲೇಬಲ್ ಐತಿ. ಓನ್ಲಿ 1,001 ರೂಪಾಯಿಯಲ್ಲಿ ಇದನ್ನ ನೀವು ಪ್ಯಾಕೇಜ್ ಅನ್ನ ತೆಗೆದುಕೊಂಡು ಇದರಲ್ಲಿ ನೀವು ಮ್ಯಾಥ್ಸ್ ಚಾಪ್ಟರ್ ವೈಸ್ 1ನೇದಿಂದ ಹಿಡಿದು ಎಲ್ಲಾ ಕ್ಲಾಸಸ್ ಗಳನ್ನ ಈಗ ಹೆಂಗ್ ಕ್ಲಾಸಸ್ ಗಳನ್ನ ನೀವು ಕೇಳಾಕತ್ತೀರಿ ಮೆನ್ಸುರೇಷನ್ ಆ ಎಲ್ಲಾ ಕ್ಲಾಸಸ್ ಗಳನ್ನ ಕೇಳಬಹುದಾಗಿದೆ. ಎಲ್ಲಾ ಚಾಪ್ಟರ್ ಇರ್ತಾವ ಇದರಲ್ಲಿ. ಆಮೇಲೆ ಇದರಲ್ಲಿ ಮತ್ತೆ ರೀಸನಿಂಗ್ ಇರ್ತಾ ಇದೆ. ನೆಕ್ಸ್ಟ್ GK ಎಲ್ಲಾ ಸಬ್ಜೆಕ್ಟ್ ರೆಕಾರ್ಡೆಡ್ ಕ್ಲಾಸಸ್. ಆಮೇಲೆ ಮತ್ತೆ ಸೈನ್ಸ್. ಈ 4 ಸಬ್ಜೆಕ್ಟ್ ಅದ ಚಾಪ್ಟರ್ ವೈಸ್ ಎಲ್ಲಾ ಕ್ಲಾಸಸ್ ಗಳು ನಿಮ್ಗೆ ಈ ಪ್ಯಾಕೇಜ್ ಅಲ್ಲಿ ಅವೈಲೇಬಲ್ ಆಗ್ತೈತಿ. ಎಲ್ಲಾ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು. ಇದರಲ್ಲಿ PDF ನೋಟ್ಸ್ ಇರ್ತೈತಿ. 10 ಮಾಕ್ ಟೆಸ್ಟ್ ಫ್ರೀ ಆಗಿ ಸಿಗ್ತಾ ಇದಾವೆ. 5 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಫ್ರೀ ಆಗಿ ಸಿಗ್ತಾ ಇದಾವು. ಅಡ್ವಾನ್ಸ್ ನಿಮ್ಗೆ ಗೈಡೆನ್ಸ್ ಇರ್ತಕ್ಕಂಥದ್ದು ನೀಡ್ತಾ ಇದ್ದೇವೆ. ಸೊ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೇಕು ಅಂತಂದ್ರೆ ಈ ನಂಬರ್ಗೆ ನನಗೆ ಒಂದು ಮೆಸೇಜ್ ಅನ್ನ ಮಾಡ್ರಿ. ವಾಟ್ಸ್ಆಪ್ ಮೆಸೇಜ್ ಮಾಡ್ರಿ ಗ್ರೂಪ್ ಡಿ ಅಂತೇಳಿ. ಸೊ ಗ್ರೂಪ್ ಡಿ ಅಂತ ಮೆಸೇಜ್ ಮಾಡಿದ್ಮೇಲೆ ನಿಮ್ಗೆ ಒಂದು ಸ್ಕ್ಯಾನರ್ ಕಳಿಸ್ತೇವೆ. ಸ್ಕ್ಯಾನ್ ಮಾಡಿ ಫೀಸ್ ಪೇಡ್ ಆದ್ಮೇಲೆ ನನಗೊಂದು ಸ್ಕ್ರೀನ್ ಶಾಟ್ ಕಳಿಸ್ರಿ. ನಿಮ್ಗೆ ಕ್ಲಾಸಸ್ ಇರ್ತಕ್ಕಂಥದ್ದು ನಾವು ನಿಮ್ಮ ನಂಬರ್ಗೆ ಕಳಿಸ್ತೇವೆ. ಈ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡ್ರಿ, ನಿಮ್ಗೆ ಜಾಯಿನ್ ಮಾಡ್ಕೋತೇವೆ. ಈಗ ಬನ್ನಿ ಪಾರ್ಟ್ 2 ಮೆನ್ಸುರೇಷನ್ ದಲ್ಲಿ ಯಾವ ರೀತಿ ಇರ್ತಕ್ಕಂಥದ್ದು ಕ್ವಶನ್ಸ್ ಗಳಿದಾವೆ ಅವುಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ಸಮಬಾಹು ತ್ರಿಕೋನದ ಪ್ರತಿ ಬದಿಯು 4√3 ಸೆಂಟಿಮೀಟರ್ ಅಳತೆ ಇದೆ. ಸೊ ಹಾಗಾದ್ರೆ ಅದರ ಒಂದು ಎತ್ತರ ಎಷ್ಟಿದೆ ಅಂತ ಇಲ್ಲಿ ಕಂಡುಹಿಡಿಬೇಕಾಗಿದೆ. ಸೊ ಇಲ್ಲಿ ಸಮಬಾಹು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ದ ಒಂದು ಹೈಟ್ ಅನ್ನ ಕಂಡುಹಿಡಿಯುವಂತಹ ಸೂತ್ರ H = √3 ಡಿವೈಡೆಡ್ ಬೈ 2a ಅಂತ ಹೇಳಿ ಇಲ್ಲಿ ಆಗುತ್ತೆ. ಇಲ್ಲಿ a = ಎಷ್ಟಾಗುತ್ತೆ 4√3 ಇರುವಂತದ್ದು ಇದರ ಒಂದು ಬಾಹುವಿನ ಅಳತೆ ಇದೆ. ಇಲ್ಲಿ ನಾವು a ಯ ಸ್ಥಾನದಲ್ಲಿ 4√3 ಅನ್ನ ಇಟ್ಟಾಗ √3 ಡಿವೈಡೆಡ್ ಬೈ 2 ಇಂಟು 4√3 ಇಲ್ಲಿ ನಾವು ಬರ್ದಾಗ ಇದನ್ನ ನಾವು ಇಲ್ಲಿ ಕಡ್ತಾ ಹೊಡೆದಾಗ ಎಷ್ಟು ಬರ್ತೈತೆ ನೋಡ್ರಿ. 2 1 2 2 2 4 ಇಲ್ಲಿ ಬರ್ತಾ ಇದೆ. ಸೊ ಇದರ ಆನ್ಸರ್ ಎಷ್ಟಾಗುತ್ತೆ? √3 ಅನ್ನ √3ಗೆ ನಾವು ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತೈತಿ ಅಂತ ಹೇಳಿದ್ವಿ ನಾವು 3 ಅಂತ ಹೇಳಿದ್ನಿ ನಾನು. ಸೊ 2 3 6 ಸೆಂಟಿಮೀಟರ್ ಇದರ ಒಂದು ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಇಲ್ಲಿ ತ್ರಿಕೋನದ ಬದಿಗಳು ಇಲ್ಲಿ ಅನುಪಾತಗಳಲ್ಲಿ ಕೊಟ್ಟಾರೆ. 1/4 ಇದೆ, ಆಮೇಲೆ 1/6, ಆಮೇಲೆ 1/9 ಅನುಪಾತದಲ್ಲಿ ಇದಾವೆ. ಇದರ ಪರಿಧಿಯು 171 ಸೆಂಟಿಮೀಟರ್ ಆಗಿದ್ದರೆ ಹಾಗಾದ್ರೆ ಅದರ ಬದಿಯ ಉದ್ದಗಳನ್ನ ಕಂಡುಹಿಡಿಬೇಕು ಎಷ್ಟು ಅಂತ ಇಲ್ಲಿ ಹೇಳಲಾಗಿದೆ. ಇದನ್ನ ಯಾವ ರೀತಿ ಬಿಡಿಸ್ತೇವೆ ನಾವು? ಸೊ ಇಲ್ಲಿ ಇವುಗಳ ಅನುಪಾತ ಎಷ್ಟಿದೆ? 1/4, ಆಮೇಲೆ 1/6 ಇದೆ, ಇನ್ನೊಂದು 1/9 ಇದೆ.
ಇದರ ಲಸ ತಕೊಳ್ರಿ, ಛೇದಗಳ ಲಸ ಅಂತಂದ್ರೆ 4, 6, 9 ಇವುಗಳ ಲಸ ಇರುವಂತದ್ದು 36 ಬರ್ತಾ ಇದೆ. ಇದನ್ನ 36ರಿಂದ ನಾವಿಲ್ಲಿ ಗುಣಾಕಾರ ಮಾಡಿದ್ವಿ ಅಂತಂದ್ರೆ 4 ಒಂದ್ಲೆ 4, 4 ಏಳ್ಲೆ 36. ಇದನ್ನು ಕೂಡ 36ರಿಂದ ಗುಣಾಕಾರ ಮಾಡ್ರಿ. 6 ಒಂದ್ಲೆ 6, 6 ಆರ್ಲೆ 36. ಇದನ್ನು ಕೂಡ ಇಲ್ಲಿ 36ರಿಂದ ಗುಣಾಕಾರ ಮಾಡಿದ್ವಿ ಅಂತಂದ್ರೆ 9 ಒಂದ್ಲೆ 9, 9 ನಾಲ್ಕಲೆ 36 ಅಂತಂದ್ರೆ ಇಲ್ಲಿ ರೇಷಿಯೋ ಎಷ್ಟು ಬಂತು ಇಲ್ಲಿ? ಸಾರಿ, 4 9 36 ಇದು. 4 ಏಳು ಅಲ್ಲ, 4 9 36. ಸೊ ಇಲ್ಲಿ 9 ಬಂತು, ಇಲ್ಲಿ 9 ರೇಷಿಯೋ 6 ರೇಷಿಯೋ ಆಮೇಲೆ 4 ಬಂತು. ಇದನ್ನ ನಾನು ಇಲ್ಲಿ ಆರ್ ಅಂತ ಹೇಳಿ ಇದಕ್ಕೆ ಹೆಸರನ್ನು ಕೊಟ್ಟಾಗ 9R 6R 4R ಅಂತ ಹೇಳಿ ಹೆಸರನ್ನು ಕೊಟ್ಟಾಗ ಟೋಟಲ್ ಎಷ್ಟಿದೆ ಇದು? ಟೋಟಲ್ 17R ಆಗುತ್ತೆ. ಇದು ಕೂಡಿಸಿದಾಗ 9 6 ಎಷ್ಟಾಗುತ್ತೆ? 15. ಓಕೆ, 9 6 ಎಷ್ಟಾಗುತ್ತೆ? 9 6 15, 15 4 19 6 ಇಲ್ಲಿ ಇದಕ್ಕೆ ಬರ್ತಾ ಇದೆ. 19 R 19 R ಇಸ್ ಈಕ್ವಲ್ ಟು ನಮಗೆ ಎಷ್ಟು ಕೊಟ್ಟಾರ ಅವರು? 171 ಸೆಂಟಿಮೀಟರ್ ಕೊಟ್ಟಾರೆ. ಹಾಗಾದ್ರೆ 1 R ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಇದು R ಅಂತಂದ್ರೆ ಎಷ್ಟಾಗುತ್ತೆ? 171 ಡಿವೈಡೆಡ್ ಬೈ 19 ಅಂತಂದ್ರೆ R ದ ಬೆಲೆ ಎಷ್ಟು ಬಂತು? ಇಲ್ಲಿ 9 ಬಂತು. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು? ಇಲ್ಲಿ ಲೆಂತ್ ಆಫ್ ದ ಸೈಡ್. ಸೊ ಇಲ್ಲಿ ಉದ್ದವಾಗಿರುವಂತಹ ಭುಜ ಇರುವಂತದ್ದು ಅದರ ಒಂದು ನಾವು ಏನ್ ಮಾಡ್ಬೇಕಾಗಿದೆ ಇಲ್ಲಿ ರೇಷಿಯೋವನ್ನ ಅದರ ಒಂದು ಬೆಲೆಯನ್ನ ಕಂಡುಹಿಡಬೇಕಾಗಿದೆ. ಇಲ್ಲಿ 9 6 ಅತಿ ದೊಡ್ಡದಾಗಿರುವಂತಹ ಬಾಹು ಇದೆ. 9 6ದ ಬೆಲೆ 9 ಬಂದಿದೆ. 9 9 81 ಸೆಂಟಿಮೀಟರ್. ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಎರಡು ತ್ರಿಕೋನಗಳ ಪ್ರದೇಶಗಳು ಅಂತಂದ್ರೆ ವಿಸ್ತೀರ್ಣದ ಅನುಪಾತ 4:3 ಮತ್ತು ಅವುಗಳ ಎತ್ತರದ ಅನುಪಾತ 3:4 ಆಗಿದೆ. ಅವುಗಳ ಬೇಸ್ಗಳ ಉದ್ದಗಳ ಅನುಪಾತ, ಬೇಸ್ ಅಂತಂದ್ರೆ ಏನು? ಇಲ್ಲಿ ಪಾದ ಅಂತ ಹೇಳ್ತೇವೆ ನಾವು. ಪಾದದ ಉದ್ದಗಳ ಅನುಪಾತವನ್ನು ಇಲ್ಲಿ ನಾವು ಕಂಡುಹಿಡಿಬೇಕಾಗಿದೆ. ಇಲ್ಲಿ ಎತ್ತರ ಕೊಟ್ಟಿದ್ದಾರೆ. ಇಲ್ಲಿ ಎತ್ತರದ ಅನುಪಾತ 3:4 ಇದೆ. ಅದೇ ರೀತಿ ಪಾದದ ಅನುಪಾತ ನಮಗೆ ಕಂಡುಹಿಡಿಬೇಕಾಗಿದೆ. ಪಾದದ ಅನುಪಾತ A:B ಅಂತ ಅನ್ಕೊಳ್ಳೋಣ. ಈಗ ವಿಸ್ತೀರ್ಣ ಇವು ಎರಡೂಗಳನ್ನು ಗುಣಾಕಾರ ಮಾಡಿದ್ವಿ ಅಂತಂದ್ರೆ ನಮಗೆ ಏನ್ ಸಿಗ್ತೈತಿ? ವಿಸ್ತೀರ್ಣ ಸಿಗ್ತೈತಿ. ವಿಸ್ತೀರ್ಣದ ಅನುಪಾತ ಕೊಟ್ಟಾರ ನಮಗ ಅವರು 4:3 ಅಂತ ಹೇಳಿ ಕೊಟ್ಟಾರ. ಈಗ ಇವುಗಳನ್ನ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಏನ್ ಸಿಗುತ್ತೆ? ಇಲ್ಲಿ 3A ಡಿವೈಡೆಡ್ ಬೈ 4B ಇಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 3 ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಪಾದದ ಅನುಪಾತ ಎಷ್ಟು ಬರ್ತೈತೆ ನೋಡ್ರಿ? ಇಲ್ಲಿ A ಅನುಪಾತ B ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಲ್ಲಿ ಮಾಡಿದಾಗ ನಾವು 4 4 16 9. ಸೊ ಇಲ್ಲಿ 16 ಅನುಪಾತ 9 ಪಾದದ ಅನುಪಾತ ಬರ್ತಾ ಇದೆ. ಆಪ್ಷನ್ ನಂಬರ್ ಎ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಇಲ್ಲಿ ಆಗುತ್ತೆ. ಇವು ಸಮಬಾಹು ತ್ರಿಭುಜದ ಒಂದು ಎಲ್ಲ ಲೆಕ್ಕಗಳನ್ನು ಯಾವ ರೀತಿ ಬರ್ತಾವು ಅಂತ ಹೇಳಾಯ್ತು. ಈಗ ವಿಷಮ ಬಾಹು ತ್ರಿಭುಜ ಇದ್ದಾಗ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ನೋಡೋಣ. ವಿಷಮ ಬಾಹು ತ್ರಿಭುಜ. ವಿಷಮ ಬಾಹು ತ್ರಿಭುಜ ಯಾವ ರೀತಿ ಬಿಡಿಸ್ಬೇಕು? ಇದನ್ನ ಇಂಗ್ಲಿಷ್ದಲ್ಲಿ ನಾವು ಸ್ಕೆಲೆನ್ ಟ್ರಯಾಂಗಲ್ ಅಂತ ಕರಿತೇವೆ. ಸ್ಕೆಲೆನ್ ಟ್ರಯಾಂಗಲ್. ಸೊ ಇಲ್ಲಿ ವಿಷಮ ಬಾಹು ಅಂತಂದ್ರೆ ಏನಿರ್ತೈತಿ? ಇಲ್ಲಿ ಎಲ್ಲಾ ಬಾಹುಗಳು ಏನಿರ್ತಾವು? ಬೇರೆ ಬೇರೆ ಇರ್ತಾವ. ಇಲ್ಲಿ ಇದು ಎ, ಇದು ಬಿ, ಇದು ಸಿ ಇರುವಂತದ್ದು. ಇವುಗಳ ಸುತ್ತಳತೆಯನ್ನ ಕಂಡು ಹಿಡಿಯುವಂತ ಸೂತ್ರ ಏನೈತಿ? ಸುತ್ತಳತೆ ಕಂಡು ಹಿಡಿಬೇಕು ಅಂತಂದ್ರೆ ಸುತ್ತಳತೆ ಅಂತಂದ್ರೆ ಮೂರುಗಳನ್ನ ಕೂಡಿಸ್ಬೇಕು. ಎ ಪ್ಲಸ್ ಬಿ ಪ್ಲಸ್ ಸಿ, ಮೂರು ಬಾಹುಗಳನ್ನ ಕೂಡಿಸ್ಬೇಕು ವಿಷಮ ಬಾಹು ಇದ್ದಾಗ. ಇಲ್ಲಿ ಇನ್ನೂ ಏನ್ ಕೇಳ್ತಾರು ಅಂತಂದ್ರ ಅರ್ಧ ಸುತ್ತಳತೆಯನ್ನ ಕೇಳ್ತಾರ. ಅರ್ಧ ಸುತ್ತಳತೆ, ಸೆಮಿ ಪೆರಿಮೀಟರ್ ಅಂತ ಹೇಳ್ತೇವೆ ನಾವು ಇದನ್ನ. ಸೆಮಿ ಪೆರಿಮೀಟರ್ ಯಾವ ರೀತಿ ಕಂಡು ಹಿಡಿತೀವಿ ನಾವು? ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಇದನ್ನ ನಾವಿಲ್ಲಿ ಕಂಡು ಹಿಡಿತಾ ಇದ್ದೇವೆ. ಅದೇ ರೀತಿ ಇನ್ನೊಂದು ವಿಸ್ತೀರ್ಣವನ್ನ ಕಂಡು ಹಿಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಇದಕ್ಕೆ ಒಂದು ಸೂತ್ರ ಏನು ಅಂತಂದ್ರೆ ಅಂಡರ್ ರೂಟ್ ಎಸ್ ಬ್ರಾಕೆಟ್ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ. ಇಲ್ಲಿ ಎಸ್ ಅಂತಂದ್ರೆ ಏನಾಗ್ತತಿ? ಎಸ್ ಇಸ್ ಈಕ್ವಲ್ ಟು ಅರ್ಧ ಸುತ್ತಳತೆ ಆಗುತ್ತೆ. ಅರ್ಧ ಸುತ್ತಳತೆ. ಎಸ್ ಅಂತಂದ್ರೆ ಏನು? ಅರ್ಧ ಸುತ್ತಳತೆ. ಇದನ್ನು ಇಂಗ್ಲಿಷ್ದಲ್ಲಿ ಸೆಮಿ ಪೆರಿಮೀಟರ್
ಸೆಮಿ ಪೆರಿಮೀಟರ್ ಅಂತ ಕರಿತೀವಿ ಎಸ್ ಅಂತ. ಇಲ್ಲಿ ಎಸ್ ಎಸ್ ಎಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ರೂಟದ ಒಳಗಡೆ ಇರುವಂತದ್ದು ಅದು ಎಲ್ಲ ಅರ್ಧ ಸುತ್ತಳತೆ ಆಗಿರ್ತೈತಿ. ಆಮೇಲೆ ಎ ಅಂತಂದ್ರೆ 1ನೇ ಬಾಹು, ಬಿ ಅಂದ್ರೆ 2ನೇ ಬಾಹು, ಸಿ ಅಂತಂದ್ರೆ 3ನೇ ಬಾಹು ಇಲ್ಲಿ ಆಗುತ್ತೆ. ಈ ಒಂದು ಸೂತ್ರ ಏನಿದೆಯಲ್ಲ, ಈ ಸೂತ್ರಕ್ಕೆ ನಾವು ಹೀರೋಸ್ ಸೂತ್ರ ಅಂತ ಕೂಡ ಕರಿತೀವಿ. ಹೀರೋಸ್ ಸೂತ್ರ. ಹೀರೋಸ್ ಸೂತ್ರ ಯಾಕಂತ ಕರಿತೀವಿ ಅಂತಂದ್ರೆ, ಹೀರೋಸ್ ಅನ್ನುವಂಥವ್ರು ಇದನ್ನ ಕಂಡು ಹಿಡಿದಿದ್ರು, ಅದ್ರ ಸಲುವಾಗಿ ಹೀರೋಸ್ ಸೂತ್ರ ಅಂತ ಇದನ್ನ ನಾವು ಹೇಳ್ತೇವೆ. ಹೀರೋಸ್ ಫಾರ್ಮುಲಾ ಇದು. ಈ ಫಾರ್ಮುಲಾದಿಂದ ನೀವು ಯಾವ ಬೇಕಾದ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಬಹುದು. ಯಾವ ಬೇಕಾದ ತ್ರಿಭುಜದ ಏನ್ ಮಾಡಬಹುದು, ಸುತ್ತ ವಿಸ್ತೀರ್ಣವನ್ನ ಕಂಡುಹಿಡಿಬಹುದು ಈ ಸೂತ್ರದಿಂದ. ಬಟ್ ಇಲ್ಲಿ ವಿಷಮವಾಗಿರುವುದರಿಂದ, ಈ ವಿಷಮ ಬಾಹು ಒಂದು ತ್ರಿಭುಜ ಇರುವುದರಿಂದ ಈ ಸೂತ್ರವನ್ನ ಬಳಸಿನೇ ನಾವು ಇಲ್ಲಿ ವಿಸ್ತೀರ್ಣವನ್ನ ಇಲ್ಲಿ ಕಂಡುಹಿಡಿತೀವಿ. ಸೊ ಈಗ ಒಂದೊಂದಾಗಿ ಇಲ್ಲಿ ಲೆಕ್ಕಗಳನ್ನ ನೋಡ್ತಾ ಹೋಗೋಣ ನಾವು. 1ನೇ ಪ್ರಶ್ನೆ ನೋಡ್ರಿ, ಏನು ಅಂತಂದ್ರೆ ಇಲ್ಲಿ ಒಂದು ತ್ರಿಭುಜ ಇದೆ. ಈ ತ್ರಿಭುಜಗಳ ಒಂದು ಬಾಹುಗಳು 13, ಆಮೇಲೆ 14, ಆಮೇಲೆ 15 ಅಂತ ಹೇಳಿ ಇದಾವ. ಈಗ ಇಲ್ಲಿ ಮೊದಲನೇದಾಗಿ ಇವುಗಳನ್ನ ನಾವು ಏನ್ ಕಂಡುಹಿಡಿಬೇಕು, ಎಸ್ ಅನ್ನ ಕಂಡುಹಿಡಿಬೇಕು. ಅಂದ್ರೆ ಹೀರೋ ಸೂತ್ರವನ್ನ ನಾವು ಹಚ್ಚಿ ಇದನ್ನ ತೆಗಿಬೇಕಂದ್ರ ಮೊದಲು ಏನ್ ಮಾಡ್ಬೇಕು, ಅರ್ಧ ಸುತ್ತಳತೆಯನ್ನ ಕಂಡುಹಿಡಿಬೇಕಾಗತ್ತೆ. ಅರ್ಧ ಸುತ್ತಳತೆ ಸೂತ್ರ ಏನೈತಿ, a + b + c / 2 ಇದೆ. a ಎಷ್ಟಿದೆ ಇಲ್ಲಿ 13, b 14 ಇದೆ, c 15 ಇದೆ, / 2 ಆಗುತ್ತೆ. ಟೋಟಲ್ ಗಳನ್ನ ಇವುಗಳನ್ನ ಕೂಡಿಸಿದ್ರೆ 42 / 2. ಸೊ ಇದರ ಆನ್ಸರ್ 21. ಎಸ್ ಅರ್ಧ ಸುತ್ತಳತೆ ಬೆಲೆ ಬಂತು ಇಲ್ಲಿ 21. ಈಗ ಇದರ ಒಂದು ಏರಿಯಾ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು ಅಂತಂದ್ರೆ ಏನ್ ಮಾಡ್ತೇವೆ ನಾವು, ಹೀರೋಸ್ ಸೂತ್ರವನ್ನ ಇಲ್ಲಿ ಹಚ್ತೇವೆ. ಅಂಡರ್ ರೂಟ್ ಎಸ್ ಎಷ್ಟಿದೆ ಇಲ್ಲಿ 21, ಬ್ರಾಕೆಟ್ 21 ಮೈನಸ್ 1ನೇ ಬಾಹು 13 ಇದೆ, 2ನೇ ಬಾಹು ಎಷ್ಟಿದೆ 14 ಇದೆ, 3ನೇ ಬಾಹು ಎಷ್ಟಿದೆ ಇಲ್ಲಿ 15 ಇಲ್ಲಿ ಇದೆ. ಓಕೆ, ಈಗ ಇವುಗಳನ್ನ ನಾವು ಬಿಡಿಸಿದಾಗ ಎಷ್ಟು ಬರ್ತೈತೆ ನೋಡ್ರಿ. ಇಲ್ಲಿ 21 ಹೇಗಿದೆ ಹಾಗೆ ಬರ್ಕೊಡ್ರಿ. ಇಲ್ಲಿ 21 ಹೇಗಿದೆ ಹಾಗೆ ಬರ್ಕೊಡ್ರಿ. 21 ಒಳಗೆ 13 ಕಳೆದ್ವಿ ಅಂತಂದ್ರ 8, 21 14 ಕಳೆದ್ವಿ ಅಂತಂದ್ರ 7 ಬರ್ತಾ ಇದೆ. 21 15 ಕಳೆದ್ವಿ ಅಂತಂದ್ರ 6 ಬರ್ತಾ ಇದೆ. ಈಗ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಇವುಗಳು ಪೂರ್ಣ ಸಂಖ್ಯೆ, ವರ್ಗ ಸಂಖ್ಯೆ ಆಗುವ ಹಾಗೆ ನಾವು ಇವುಗಳನ್ನ ಏನ್ ಮಾಡ್ಕೋಬೇಕು, ಇಲ್ಲಿ ಒಡ್ಕೋಬೇಕು. ಯಾವ ರೀತಿ ಒಡ್ಕೋತೀವಿ, 21 ನಾನು ಯಾವ ರೀತಿ ಒಡ್ಕೋತೀನಿ, 7 3 21 ಆಗುತ್ತೆ. ಆಮೇಲೆ 8 ನಾನು 4 2 8, ಆಮೇಲೆ 7 ಹೆಂಗೈತೆ ಹಂಗ ಬರೀರಿ, 6 ಹೆಂಗೈತೆ ಹಂಗ ಬರೀರಿ. ಈಗ ಇಲ್ಲಿ 7 ಗುಣಾಕಾರ ಮಾಡಿದ್ನಿ ಅಂತಂದ್ರೆ ಎಷ್ಟು ಬರ್ತೈತಿ, ಇಲ್ಲಿ 7 7 ಎಷ್ಟು ಬರ್ತೈತಿ 49 ಬರ್ತಾ ಇದೆ. 4 ಹೆಂಗೈತೆ ಹಂಗ ಬರೀರಿ. ಆಮೇಲೆ ನೆಕ್ಸ್ಟ್ ಎಷ್ಟು ಬರ್ತೈತಿ, ಇಲ್ಲಿ ಯಾವ್ಯಾವ್ದು ಹೋಯ್ತು, ಈಗ 4 ಹೋಯ್ತು, 7 ಹೋಯ್ತು. ಆಮೇಲೆ ಇಲ್ಲಿ 3 2 ಮತ್ತು 6 ಉಳಿತು. ಇಲ್ಲಿ 6 2 12, 12 3 36 ಬಂತು ನೋಡ್ರಿ. ಎಲ್ಲವುಗಳು ಏನಾದ್ರು ಇವು ವರ್ಗ ಸಂಖ್ಯೆಗಳದು. ಈಗ ರೂಟ್ ಹೊರಗಡೆ ನಾವು ಇವುಗಳನ್ನ ತೆಗದ್ವಿ ಅಂತಂದ್ರ 49ರದ ವರ್ಗ ಸಂಖ್ಯೆ ಎಷ್ಟು ಬರ್ತೈತಿ, ಮೂಲ ವರ್ಗ ಸಂಖ್ಯೆ 7, ಇದರದ 2, ಇದರದ 6 36 ಬಂತು. ಇವುಗಳನ್ನ ಗುಣಾಕಾರ ಮಾಡಿದ್ರೆ 7 2 14, 14 84 ಇದರ ಆನ್ಸರ್. ಅಂತಂದ್ರೆ ವಿಸ್ತೀರ್ಣ ಎಷ್ಟು ಬಂತು ಇದರದ, ಈ ಒಂದು ವಿಷಮ ಬಾಹು ತ್ರಿಭುಜದ ವಿಸ್ತೀರ್ಣ 84 ಇಲ್ಲಿ ಬಂತು. ಓಕೆನಾ, ಇದೇ ರೀತಿ ಇರುವಂತದ್ದು ನಾವು ಎಲ್ಲವುಗಳನ್ನ ಬಿಡಿಸ್ಬೇಕಾಗತ್ತೆ ಇಲ್ಲಿ. ಈಗ ನೆಕ್ಸ್ಟ್ ಇನ್ನೊಂದು ತ್ರಿಭುಜ ಬರ್ತಾ ಇದೆ, ಅದು ಯಾವುದು ಅಂತಂದ್ರ ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಇದನ್ನ ಏನಂತ ಕರಿತೀವಿ ಇಂಗ್ಲಿಷ್ ದಲ್ಲಿ, ಐಸೋಸೆಲಸ್ ಟ್ರಯಾಂಗಲ್ ಅಂತ ಕರಿತೀವಿ. ಇಲ್ಲಿ ಯಾವ ರೀತಿ ಇರ್ತೈತಿ ತ್ರಿಭುಜ, ಈ ರೀತಿ ಒಂದು ತ್ರಿಭುಜ ಇರ್ತಾ ಇದೆ. ಇದ್ರಲ್ಲಿ ನಡುವೆ ಒಂದು ಲೈನ್ ಅನ್ನ ಎಳೆದ್ವಿ ಅಂತಂದ್ರೆ ಇದು ಹೈಟ್ ಆಗುತ್ತೆ. ಇಲ್ಲಿ 2 ಬಾಹುಗಳು ಸಮ ಇರ್ತಾವೆ. ಇಲ್ಲಿ ಎ ಇತ್ತು ಅಂದ್ರೆ ಇದು ಕೂಡ ಎ ಆಗುತ್ತೆ, ಇದು ಬಿ, ಇದು ಏನು ಎಚ್ ಅಂದ್ರೆ ಹೈಟ್. ಇದರ ಒಂದು ಸುತ್ತಳತೆಯನ್ನ ಯಾವ ರೀತಿ ಕಂಡು ಹಿಡಿತೀವಿ ನಾವು, ಸುತ್ತಳತೆಯನ್ನ ಕಂಡು ಹಿಡಿಯುವಂತ ಸೂತ್ರ ಏನಾಗುತ್ತೆ ಇದರದ್ದು, 2a + b. ಇದರ ಒಂದು ಸುತ್ತಳತೆಯ ಸುತ್ತಳತೆಯನ್ನ ಕಂಡು ಹಿಡಿಯೋದು
ಆಮೇಲೆ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂಥದ್ದು ಸಮದ್ವಿಬಾಹುದು ಬಿ ಡಿವೈಡೆಡ್ ಬೈ 4 ಅಂಡರ್ ರೂಟ್ 4a² ಮೈನಸ್ b² ಆಗುತ್ತೆ. ಅದೇ ರೀತಿ ಇದರ ಒಂದು ಎತ್ತರವನ್ನ ಕಂಡು ಹಿಡಿಬೇಕು ಅಂತಂದ್ರೆ ಇದರ ಸೂತ್ರ ಏನಾಗ್ತೈತಿ 1/2 ಅಂಡರ್ ರೂಟ್ 4a² ಮೈನಸ್ b². ಇವು ಎಲ್ಲ ಸೂತ್ರಗಳು ಏನ್ ಬರ್ಸಾಕತ್ತೆ ನೀವು ಎಲ್ಲ ಸೂತ್ರಗಳು ನಿಮ್ಗ ನೆನಪಿರ್ಬೇಕು. ಇದು ಸಮದ್ವಿಬಾಹುದಲ್ಲಿ ನೀವು 3 ಸೂತ್ರಗಳನ್ನ ನೆನಪಿಟ್ಕೋಬೇಕಾಗಿರುವಂತದ್ದು. ಸಮದ್ವಿಬಾಹುದಲ್ಲಿ ಈ 3 ಸೂತ್ರಗಳನ್ನ ನೀವು ನೆನಪಿಟ್ಕೋಬೇಕಾಗಿರುವಂತದ್ದು. ಈಗ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ. 12 ಚದರ ಸೆಂಟಿಮೀಟರ್ ವಿಸ್ತೀರ್ಣದ ಸಮದ್ವಿಬಾಹು ಬಂತು ನೋಡಿ. ಸಮದ್ವಿಬಾಹು ತ್ರಿಕೋನವು ಅದರ ಸಮಾನ ಬದಿಗಳಲ್ಲಿ ಒಂದನ್ನು 5 ಸೆಂಟಿಮೀಟರ್ ಇದೆ. ತ್ರಿಕೋನದ ತಳದ ಉದ್ದ, ತಳದ ಅಂತಂದ್ರೆ ಏನ್ ಹೇಳ್ರಿ, ಅದರ ಒಂದು ಬೇಸ್, ಅದರ ಒಂದು ಪಾದವನ್ನ. ಈಗ ಒಂದು ಬಾಹು 5 ಸೆಂಟಿಮೀಟರ್ ಇದೆ ಅಂತಂದ್ರೆ ಇನ್ನೊಂದು ಬಾಹು ಕೂಡ ಏನಾಗಿರ್ತೈತೆ ಅಲ್ಲಿ, ಅದು ಕೂಡ 5 ಆಗಿರ್ತೈತೆ. ಅದ್ರ ಕೆಳಗಿಂದ ಇನ್ನೊಂದು ಬಾಹು ಎಷ್ಟಿದೆ ಅಂತ ಹೇಳಿ ನಮಗ ಕೇಳಾರೆ. ಸೊ ಆ ರೀತಿ ಕಂಡು ಹಿಡಿಬೇಕು ಅಂತಂದ್ರೆ ಮೊದಲು ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಈ ಸಮದ್ವಿಬಾಹುದ ಒಂದು ತ್ರಿಭುಜದ ನಮಗೆ ಏನ್ ಕೊಟ್ಟಾರು, ಇಲ್ಲಿ ವಿಸ್ತೀರ್ಣವನ್ನ ಕೊಟ್ಟಾರ 12 ಚದರ ಸೆಂಟಿಮೀಟರ್ ಅಂತೇಳಿ. ಸೊ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಹಿಡಿಯುವಂತ ಸೂತ್ರ ಏನೈತಿ, ಏರಿಯಾವನ್ನ ಕಂಡು ಹಿಡಿಯೋದು ಬಿ ಡಿವೈಡೆಡ್ ಬೈ 4 ರೂಟ್ 4a² ಮೈನಸ್ b² ಇದೆ. ಈಗ ಇಲ್ಲಿ ನಾವೇನ್ ಮಾಡ್ಬೇಕು, ಏರಿಯಾ ಕೊಟ್ಟಾರ ನಮಗ ಅವರು, ವಿಸ್ತೀರ್ಣ 12 ಇದೆ, ಬಿ ಯ ಬೆಲೆ ನಮಗ ಗೊತ್ತಿಲ್ಲ, ಅದನ್ನ ಕಂಡು ಹಿಡಿಬೇಕಾಗೈತಿ. ರೂಟ್ 4, ಈಗ ಒಂದು ಬಾಹು ನಮಗ್ ಕೊಟ್ಟಾರ ಅವರು, ಒಂದು ಬಾಹು ಎಷ್ಟೈತಿ, ಎ ಯ ಬೆಲೆಯನ್ನ ಕೊಟ್ಟಾರ ನಮಗ. ಎ ಯ ಬೆಲೆ ಇದು 5 ಸೆಂಟಿಮೀಟರ್ ಇದೆ. ಸೊ ಇಲ್ಲಿ ಅದನ್ನ ಸ್ಕ್ವೇರ್ ಮಾಡಿದ್ವಿ ಅಂತಂದ್ರೆ ಎಷ್ಟಾಗ್ತೈತಿ, 5 25 ಮೈನಸ್ ಬಿ ಯ ಬೆಲೆಯನ್ನ ಕಂಡು ಹಿಡಿಬೇಕಾಗಿದೆ ಇಲ್ಲಿ b². ಈಗ 4 ನಾನು 12ರಿಂದ ಅಚ್ಚಿ ಕಡೆ ತಗೊಂಡು ಹೋಗಿ ಗುಣಾಕಾರ ಮಾಡಿನಿ ಅಂತಂದ್ರೆ 12 4 ಎಷ್ಟಾಗ್ತೈತಿ, ಇದು 48 ಆತು. ಇಸ್ ಈಕ್ವಲ್ ಟು ಬಿ ಹೆಂಗೈತಿ ಹಂಗ ಬರೀರಿ. ರೂಟ್ 25 4 ಎಷ್ಟಾಗ್ತೈತಿ, 100 ಮೈನಸ್ b² ಇಲ್ಲಿ ಬಂತು. ಈಗ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಲೆಕ್ಕವನ್ನ ಬಿಡಿಸಿದಾಗ ನಮಗೆ ಆನ್ಸರ್ 48 ಬರ್ಬೇಕಿಲ್ಲ ಈಗ. ಸೊ ಇಲ್ಲಿ ಬಿ ಯ ಸ್ಥಾನದಲ್ಲಿ ನಾವ್ ಏನ್ ಮಾಡೋಣ, ಆಪ್ಷನ್ಸ್ ಗಳಿಂದ ಒಂದೊಂದು ಇಡ್ತಾ ಹೋಗೋಣ. ಈಗ 1ನೇ ಆಪ್ಷನ್ ಅನ್ನ ತಗೊಂಡ್ನಿ ಅಂತಂದ್ರೆ ನಾನು ಏನು, ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 1 ಎಷ್ಟೈತಿ, 6 ಸೆಂಟಿಮೀಟರ್ ಐತೆ. ಅಂದ್ರೆ ಬಿ ಯ ಸ್ಥಾನದಲ್ಲಿ ಏನ್ ಮಾಡೋಣ, ನಾವು ಇಲ್ಲಿ 6 ಅನ್ನ ಇಡೋಣ. 48 ಬರ್ತೈತೆ ನೋಡೋಣ. ಸೊ ಇಲ್ಲಿ 6 ತಗೊಂಡಿ ನಾನು, ಗುಣಾಕಾರ ರೂಟ್ 100 ಮೈನಸ್ 6 6 ಎಷ್ಟು ಬರ್ತೈತಿ, 6 6 36. ಈಗ ಇಲ್ಲಿ ಎಷ್ಟು ಬಂತು, 6 ಗುಣ್ಲೆ 100ರೊಳಗ 36 ನಾನು ಇಲ್ಲಿ ಕಳೆದ್ನಿ ಅಂತಂದ್ರೆ ಎಷ್ಟು ಬರ್ತೈತಿ, ಇಲ್ಲಿ 64 ಬಂತು. ರೂಟ್ 64 ಬಂತು. ಈಗ 64ನ ರೂಟ್ ಹೊರಗಡೆ ತೆಗದ್ನಿ ಅಂತಂದ್ರ 8 ಬರ್ತಾ ಇದೆ. 6 8 48. ನೋಡ್ರಿ ಇಲ್ಲಿ 48 ಬಂತು. 48 48 ಸಮ ಬಂತು. ಸೊ ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. ಈ ರೀತಿ ಆಪ್ಷನ್ಸ್ ಗಳನ್ನ ಹಾಕಿ ನಾವು ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಚೆಕ್ ಮಾಡ್ಬೇಕಾಗತ್ತೆ ಈ ರೀತಿ ಪ್ರಶ್ನೆಗಳನ್ನ ಕೊಟ್ಟಾಗ. ಅದು ಬರ್ಲಿಲ್ಲ ಅಂತಂದ್ರೆ ಮತ್ತೆ ಏನ್ ಮಾಡ್ಬೇಕು, ಆಪ್ಷನ್ ನಂಬರ್ 2 ಅನ್ನ ತಗೊಂಡು ಏನ್ ಮಾಡ್ಬೇಕು, ಚೆಕ್ ಮಾಡ್ಬೇಕು. ಬಿ ಯ ಸ್ಥಾನದಲ್ಲಿ 7 ಇಡಬೇಕು. ಆ ರೀತಿ ಚೆಕ್ ಮಾಡ್ಕೊಂತ ಹೋದ್ವಿ ಅಂತಂದ್ರೆ ನಮಗ ಆನ್ಸರ್ ಯಾವ್ದು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇಲ್ಲಿ ಸಮದ್ವಿಬಾಹು ತ್ರಿಭುಜದ ಪರಿಧಿ ಎಷ್ಟಿದೆ, 40 ಸೆಂಟಿಮೀಟರ್ ಇದೆ. ಇದರ ಲ್ಯಾಟ್ರಲ್ ಸೈಡ್ ಮತ್ತು ಬೇಸ್ 7:6 ಇದೆ. ಆಮೇಲೆ ತ್ರಿಕೋನದ ವಿಸ್ತೀರ್ಣವನ್ನ ಕಂಡು ಹಿಡೀರಿ ಅಂತ ಹೇಳಿ ನಮಗ ಹೇಳ್ಯಾರ. ಈಗ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಬೇಸ್ ಮತ್ತು ಸೈಡ್ ದ ಒಂದು ಅನುಪಾತವನ್ನು ನಮಗ್ ಕೊಟ್ಟಾರ. ಒಂದು ತ್ರಿಭುಜ ಇದೆ, ಒಂದು ಏನಿದೆ, ಒಂದ್ ಸೈಡ್ 7 ಇದೆ ಅನುಪಾತ, ಇನ್ನೊಂದು ಸೈಡ್ 6 ಇದೆ. ಸೊ ಇದನ್ನ 6 ಅಂತ ಹೇಳಿ ಬರ್ಕೋತೀನಿ ನಾನು. 7R ಮತ್ತು 6R ಅಂತ ಹೇಳಿ ಟೋಟಲ್ ಇವುಗಳ ಒಂದು ಎರಡು ಏನ್ ಸಮವಾಗಿರುವಂತ ಬಾಹುಗಳಿದಾವ, ಅವು 7 ಅದಾವ. ಇನ್ನೊಂದು ಬಾಹು ಪಾದ ಎಷ್ಟೈತಿ, 6 ಇದೆ. ಅನುಪಾತ ಒಳಗ್ ಕೊಟ್ಟಾರ, ಅದ್ರ ಸಲುವಾಗಿ 6 ಅಂತ ಇಲ್ಲಿ ಹಚ್ಕೋಬೇಕಾಗತ್ತೆ ನಾವು. ಈಗ ಈ ಎಲ್ಲವುಗಳ ಈ ಒಂದು ತ್ರಿಭುಜದ ನಮಗೆ ಏನ್ ಕೊಟ್ಟಾರ, ಪರಿಧಿ ಕೊಟ್ಟಾರ. ಪರಿಧಿ ಅಂತಂದ್ರನ್ನ ಏನ್ ಹೇಳಿದ್ರದ ಸುತ್ತಳತೆ ಕೊಟ್ಟಾರ ನಮಗ. ಇದರ ಏನ್ ಮಾಡ್ಯಾರ ನಮಗ ಅವರು, ಸುತ್ತಳತೆಯನ್ನ ಕೊಟ್ಟಾರ. ಸುತ್ತಳತೆ ಎಷ್ಟೈತಿ, ಇದ್ರದ ಸುತ್ತಳತೆ 40 ಸೆಂಟಿಮೀಟರ್ ಐತಿ. ಅಂತಂದ್ರೆ ಇದು ಟೋಟಲ್ 7R ಪ್ಲಸ್ 7R ಪ್ಲಸ್ 6R ಇಸ್ ಈಕ್ವಲ್ ಟು ಎಷ್ಟಿದೆ, ಇದು 40 ಸೆಂಟಿಮೀಟರ್ ಇದೆ ಅಂತ ಕೊಟ್ಟಾರ. ಸೊ ಇಲ್ಲಿ ಎಲ್ಲವುಗಳನ್ನ ಕೂಡ್ಸಿದೀವಿ ಅಂತಂದ್ರ 20R ಇಸ್ ಈಕ್ವಲ್ ಟು 40 ಸೆಂಟಿಮೀಟರ್.
ಆರ್ ಅಂತಂದ್ರೆ ಎಷ್ಟಾಗುತ್ತೆ ಹಾಗಾದ್ರೆ ಇಲ್ಲಿ 2 ಆಗುತ್ತೆ. ಹಾಗಾದ್ರೆ ಇವುಗಳ ಬಾಹುಗಳನ್ನ ಕಂಡುಹಿಡಿಬಹುದಾ? ಈಗ ನಾವಿಲ್ಲಿ ಆರದ ಸ್ಥಾನದಲ್ಲಿ 2 ಇಡ್ರಿ. 2 7 2 14 ಬಂತು, ಇಲ್ಲಿ 14 ಸೆಂಟಿಮೀಟರ್, ಇದು ಕೂಡ 14 ಸೆಂಟಿಮೀಟರ್, ಇದೆಷ್ಟು ಬರ್ತೈತಿ 6 2 12 ಸೆಂಟಿಮೀಟರ್ ಬಂತು. ಅಂದ್ರೆ 3 ಬಾಹುಗಳು ನಮಗಿಲ್ಲಿ ಗೊತ್ತಾದು. ಈಗ ಏನ್ ಹೇಳ್ಯಾರ ಅವರು, ತ್ರಿಭುಜದ ಒಂದು ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ b divided by 4 under root 4a square minus b square. ಓಕೆ, ಸೊ ಈಗ ಇಲ್ಲಿ 12 ಇದೆ, ಒಂದು ಬಾಹು 12 ಇದೆ ಅಂದ್ರೆ ಕೆಳಗಿಂದ ಬೇಸ್, ಆಮೇಲೆ 12 ಡಿವೈಡೆಡ್ ಬೈ 4 ಅಂಡರ್ ರೂಟ್ 4, ಇನ್ನೊಂದು ಬಾಹು 14 ಇದೆ, 14 14 196 ಬರ್ತಾ ಇದೆ. 196 ಎ ಯ ಬೆಲೆ 14 ಇದೆ, ಅದನ್ನ ಸ್ಕ್ವೇರ್ ಮಾಡಿದಾಗ 196 ಬಂತು. ಮೈನಸ್ ಬಿ ಎಷ್ಟಿದೆ 12 ಇದೆ, 12 12 144 ಇಲ್ಲಿ ಬಂತು. ಈಗ ನೆಕ್ಸ್ಟ್ ಎಷ್ಟು ಬರ್ತೈತೆ ನೋಡ್ರಿ ಅದು. ಈಗ ಇದನ್ನ ಕಟ್ತಾ ಹೊಡೀರಿ, 4 1 4 4 3 12 ಬಂತು. ಆಮೇಲೆ ಇದನ್ನ ಗುಣಿಸ್ರಿ ಅಂತಂದ್ರೆ 3 ಅಂಡರ್ ರೂಟ್ 196 4ರಿಂದ ಗುಣಾಕಾರ ಮಾಡ್ಬೇಕು. ಈಗ 196 4 6 4 24 4 9 36 37 1 38 ಕೈಲ 3 ಬಂತು, 4 1 4 5 6 1 7 784 ಮೈನಸ್ 144 ಇಲ್ಲಿ ಬಂತು. 3 ಅಂಡರ್ ರೂಟ್ 640 ಬರ್ತಾ ಇದೆ. 784ರಲ್ಲಿ 144 ಕಳೆದಾಗ ಈಗ ಇಲ್ಲಿ ನಾವೇನ್ ಮಾಡೋಣ ಅಂತಂದ್ರ 64 ಹೊರಗೆ ತೆಗೋಣ. ಹೌದಾ, 64 ಹೊರಗೆ ತೆಗದ್ನಿ ಅಂತಂದ್ರ ಎಷ್ಟು ಬರ್ತೈತಿ ಇದು ನೋಡ್ರಿ. 64 ಹೊರಗೆ ಹೆಂಗ್ ತೆಗೋದು ಅಂತಂದ್ರ ಇದನ್ನ ನಾನು 64 ಇಂಟು 10 ಮಾಡ್ತೀನಿ. 64 10 640 ಬಂತು. 64 ಹೊರಗೆ ತೆಗದ್ನಿ ಅಂತಂದ್ರ 3 ಗುಣ್ಲೆ 8 ಬರ್ತೈತಿ. 8 8 64 ಅಂಡರ್ ರೂಟ್ 10 ಬಂತು. 8 3 24 ಅಂಡರ್ ರೂಟ್ 10 ಇದರ ಒಂದು ಆನ್ಸರ್. 24 ಅಂಡರ್ ರೂಟ್ 10 ಆಪ್ಷನ್ ನಂಬರ್ 1 ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್. ಈಗ ನೆಕ್ಸ್ಟ್ ಲಂಬಕೋನ ತ್ರಿಭುಜದ ಬಗ್ಗೆ ಯಾವ ರೀತಿ ಕೇಳ್ತಾರ. ಲಂಬಕೋನ ತ್ರಿಭುಜ ಇದಕ್ಕೆ ಇಂಗ್ಲಿಷ್ ದಲ್ಲಿ ಏನಂತ ಕರಿತೀವಿ ನಾವು, ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಹೇಗಿರ್ತೈತಿ, ಈ ರೀತಿ ಇರುವಂತದ್ದು ಒಂದು ಲಂಬಕೋನ ತ್ರಿಭುಜ ಇರ್ತೈತಿ. ಇಲ್ಲಿದು 90 ಡಿಗ್ರಿಯನ್ನ ಸೃಷ್ಟಿ ಮಾಡ್ತೈತಿ. ಇದು ಏನಿರ್ತೈತಲ್ಲ, ಈ ಒಂದು ಬಾಹುವನ್ನ ನಾವು ಏನಂತ ಕರಿತೀವಿ, ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ, ಪರ್ಪೆಂಡಿಕ್ಯುಲರ್ ಅನ್ನು ಕೂಡ ಕರಿತೀವಿ, ಅಥವಾ ಹೈಟ್ ಅಂತ ಹೇಳಿ ಕೂಡ ನಾವು ಇದನ್ನ ಕರಿಬಹುದು. ಅದೇ ರೀತಿ ಇದನ್ನ ಏನಂತ ಕರಿತೀವಿ, ಕರ್ಣವನ್ನ ನಾವು ಹೈಪೋಟೆನಸ್ ಅಂತ ಕರಿತೀವಿ. ಕರ್ಣ ಇದು ಏನು ಹೈಟ್, ಲಂಬ ಅಂತ ಕರಿತೀವಿ ಕನ್ನಡದಲ್ಲಿ. ಇದನ್ನ ಕರ್ಣ ಅಂತ ಕರಿತಾ ಇದ್ದೇವೆ. ಕೆಳಗೆ ಏನಿದೆ ಈ ಬಾಹುವನ್ನ ನಾವು ಏನಂತ ಕರಿತೀವಿ ಇಂಗ್ಲಿಷ್ ದಲ್ಲಿ, ಬೇಸ್. ಇದನ್ನ ನಾವು ಆಧಾರ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ಒಂದು ನೆನಪಿಟ್ಕೋಬೇಕು ಏನು ಅಂತಂದ್ರ, ಪೈಥಾಗೋರಸ್ ಪ್ರಮೇಯ ಏನ್ ಹೇಳ್ತೈತಿ ಅಂತಂದ್ರ, ಇವು ಏನು ಹೈಟ್ ಮತ್ತು ಬೇಸ್ ಇದೆ. ಹೈಟ್ ಅಂದ್ರ ಪರ್ಪೆಂಡಿಕ್ಯುಲರ್ ದ ಸ್ಕ್ವೇರ್ ಮತ್ತು ಬೇಸ್ ದ ಸ್ಕ್ವೇರ್ ಎರಡುಗಳನ್ನ ಕೂಡ್ಸಿದ್ವಿ ಅಂತಂದ್ರ ನಮಗ್ ಏನ್ ಸಿಗತೈತಿ ಅಂತಂದ್ರ ಹೈಪೋಟೆನಸ್ ಸ್ಕ್ವೇರ್ ಗೆ ಸಮ ಇರ್ತೈತಿ ಅಂತ. ಅಂದ್ರೆ ಇಲ್ಲಿ ಲಂಬ ಮತ್ತು ಆಧಾರ ಇವು ಎರಡುಗಳ ಸ್ಕ್ವೇರ್ ಮಾಡಿ ಕೂಡಿಸಿದಾಗ ಅದು ಯಾವುದಕ್ಕೆ ಸಮ ಇರ್ತೈತಿ, ಕರ್ಣದ ಸ್ಕ್ವೇರ್ಗೆ ಅದು ಏನಾಗಿರ್ತೈತಿ, ಸಮ ಇರ್ತೈತಿ. ಸೊ ಯಾವ ರೀತಿ ನೋಡ್ರಿ, ಇಲ್ಲಿ ಒಂದು ಈಗ ಲಂಬಕೋನ ತ್ರಿಭುಜ ಇದೆ. ಒಂದು ಬಾಹು 3, ಇನ್ನೊಂದು ಬಾಹು 4, ಒಂದು ಬಾಹು 4, ಇನ್ನೊಂದು ಬಾಹು ಹೈಪೋಟೆನಸ್ ಎಷ್ಟಿದೆ ಅಂತ ಇಲ್ಲಿ ಕಂಡುಹಿಡಬೇಕಾಗೈತಿ ಇಲ್ಲಿ. ಸೊ ಇದನ್ನ ಕಂಡುಹಿಡಿಯೋದು ಹೇಗೀಗ, ಒಂದು ಬಾಹು 3 ಇದೆ, ಅದನ್ನ ಸ್ಕ್ವೇರ್ ಮಾಡ್ರಿ. ಇನ್ನೊಂದು ಬಾಹು 4 ಇದೆ, ಸ್ಕ್ವೇರ್ ಮಾಡ್ರಿ. ಇಲ್ಲಿ ಹೈಪೋಟೆನಸ್ ಸ್ಕ್ವೇರ್ಗೆ ಅದು ಸಮ ಇರ್ತೈತಿ. 3 3 9, 4 4 16 ಇಸ್ ಈಕ್ವಲ್ ಟು h ಸ್ಕ್ವೇರ್. ನೆಕ್ಸ್ಟ್ h ಎಷ್ಟು ಆಗ್ತೈತಿ, ಇದು ಅಂಡರ್ ರೂಟ್ 9
ಪ್ಲಸ್ 16 ಆಗ್ತೈತಿ. 9 ಪ್ಲಸ್ 16 ನಾವು ಕೂಡಿಸಿದ್ವಿ ಅಂತಂದ್ರೆ ಎಷ್ಟು ಬರ್ತೈತಿ? ಇದು 25 ಬರ್ತಾ ಇದೆ. h ಈಸ್ ಈಕ್ವಲ್ ಟು ರೂಟ್ 25. 25ನ ರೂಟ್ ಹೊರಗಡೆ ತೆಗೆದ್ವಿ ಅಂತಂದ್ರೆ 5 ಬರ್ತೈತಿ. ಅಂದ್ರೆ ಹೈಪೋಟೆನಸ್ ಕರ್ಣ ಎಷ್ಟು ಬಂತು? ಇಲ್ಲಿ 5 ಸೆಂಟಿಮೀಟರ್ ಬಂತು. ಸೊ ಇದೇ ಒಂದು ಆಧಾರದ ಮೇಲೆ ಈ ಒಂದು ಲಂಬಕೋನ ತ್ರಿಭುಜ ಏನಿದೆ, ಈ ಲಂಬಕೋನ ತ್ರಿಭುಜವನ್ನ ಆಧಾರವಾಗಿ ಇಟ್ಕೊಂಡನ ಏನ್ ಮಾಡಿದ್ರು ಅಂತಂದ್ರ ಟ್ರಿಪ್ಲೆಟ್ ಗಳನ್ನ ರಚನೆ ಮಾಡಿದ್ರು. ಟ್ರಿಪ್ಲೆಟ್ಸ್ ಅಂತಂದ್ರ ನೋಡ್ರಿ ಇಲ್ಲಿ ಯಾವ ರೀತಿ ಇರ್ತೈತಿ. ಇದು ಒಂದು ಟ್ರಿಪ್ಲೆಟ್. ಯಾವ್ದು ಹೇಳ್ರಿ? 3, 4, 5 ಏನಿದು ಟ್ರಿಪ್ಲೆಟ್. ಈಗ ನಿಮಗೆ ಎಕ್ಸಾಮ್ ದಲ್ಲಿ ಒಂದು ಬಾಹು 3 ಇದೆ, ಇನ್ನೊಂದು ಬಾಹು 4 ಇದೆ ಅಂತ ಹೇರು, ಇನ್ನೊಂದು ಬಾಹು ಕಂಡು ಹಿಡೀರಿ ಅಂತ ಅಂದಾಗ ನಿಮಗೆ ಟ್ರಿಪ್ಲೆಟ್ ನೆನಪಿತ್ತು ಅಂತಂದ್ರೆ ಇನ್ನೊಂದು ಬಾಹು 5 ಇರ್ತೈತಿ. ಅದು ಇನ್ನೊಂದು ಬಾಹು ಏನಿರ್ತೈತಿ? 5 ಇರ್ತೈತಿ. ಸೊ ಆ ರೀತಿ ಕೆಲವೊಂದಿಷ್ಟು ಟ್ರಿಪ್ಲೆಟ್ಸ್ ಗಳಿದಾವು. ಆ ಟ್ರಿಪ್ಲೆಟ್ಸ್ ತ್ರಿವಳಿಗಳು ಅಂತ ಕರಿತೀವಿ ನಾವ್ ಇದನ್ನ. ಟ್ರಿಪ್ಲೆಟ್ಸ್ ತ್ರಿವಳಿಗಳು. ಈ ತ್ರಿವಳಿಗಳನ್ನ ಏನ್ ಮಾಡ್ಬೇಕು? ನಾವು ನೆನಪಿಟ್ಕೋಬೇಕಾಗತ್ತೆ. ಈಗ ಯಾವ್ದು ಒಂದ್ ಹೇಳಿದೆ ನಾನು ನಿಮಗೆ, ಒಂದು ಬಾಹು 3, ಇನ್ನೊಂದು 4 ಅಂದ್ರೆ ಇನ್ನೊಂದು ಬಾಹು 5 ಇರ್ತೈತಿ. ಇದ್ರೊಳಗ ಇದರಲ್ಲಿ ಏನು ಇವು ಟ್ರಿಪ್ಲೆಟ್ಸ್ ಇದಾವಲ್ಲ, ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಏನಿರ್ತೈತ್ಲ, ಅತಿ ದೊಡ್ಡ ಸಂಖ್ಯೆ ಇದು ಕರ್ಣವಾಗಿರುತ್ತದೆ. ಅತಿ ದೊಡ್ಡ ಸಂಖ್ಯೆ ಏನಾಗಿರ್ತೈತಿ? ಕರ್ಣವಾಗಿರುತ್ತದೆ. ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಇದ್ರೊಳಗೆ 5 ಏನೈತ್ಲ, ಇದು ದೊಡ್ಡ ಸಂಖ್ಯೆ, ಇದು ಕರ್ಣ ಆಗಿರ್ತೈತಿ. ಆ ತ್ರಿಭುಜದ ಕರ್ಣ ಆಗಿರ್ತೈತಿ. ಇನ್ನೊಂದು ಟ್ರಿಪ್ಲೆಟ್ ಇದೆ ನೋಡ್ರಿ ಇಲ್ಲಿ. ಇದನ್ನ ಡಬಲ್ ಮಾಡ್ರಿ. 3 2 6, 4 2 8, 5 2 10. ಇದು ಒಂದು ಟ್ರಿಪ್ಲೆಟ್. ಇದನ್ನ ಮತ್ತೆ ಡಬಲ್ ಮಾಡಿದ್ವಿ ಅಂತಂದ್ರೆ 6 2 12, 8 2 16, ಇದು 20. ಇದು ಕೂಡ ಒಂದು ಟ್ರಿಪ್ಲೆಟ್. ಇದಾದ್ಮೇಲೆ ನೆಕ್ಸ್ಟ್ ಟ್ರಿಪ್ಲೆಟ್ಸ್ ಗಳು ಯಾವ ಬರ್ತಾವು? 5, 12, 13. ಇದು ಕೂಡ ಒಂದು ಟ್ರಿಪ್ಲೆಟ್. ಇವು ಎಲ್ಲವುಗಳನ್ನ ನೆನಪಿಟ್ಕೋಬೇಕು. ಇದಾದ್ಮೇಲೆ 9, 40, 41 ಟ್ರಿಪ್ಲೆಟ್ ಇದೆ. 20, 21, 29 ಹಿಂಗ್ ನೆನಪಿಟ್ಕೋಬೇಕು. ಈಗ ನೋಡ್ರಿ, ನಿಮ್ಗೆ ಎಕ್ಸಾಮ್ದೊಳಗೆ ಈ ರೀತಿ ಕೇರ್ ಅಂತ ತಿಳ್ಕೊಳ್ರಿ. ಈ ಒಂದು ಲಂಬಕೋನ ತ್ರಿಭುಜದ ಒಂದು ಬಾಹು 20 ಇದೆ, ಇನ್ನೊಂದು ಬಾಹು 21 ಇದೆ. ಮೂರನೇ ಬಾಹುವನ್ನ ಕಂಡುಹಿಡೀರಿ ಅಂತಂದಾಗ ನೀವೇನ್ ಮಾಡ್ತೀರಿ? ಈಗ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಏನ್ ಮಾಡ್ತೀರಿ? ಇಲ್ಲಿ ನೀವು p² ಪ್ಲಸ್ b² ಇಸ್ ಈಕ್ವಲ್ ಟು h². ಈ ಒಂದು ಸೂತ್ರದ ಪ್ರಕಾರ ಓದ್ಕೊಂಡಿರ್ತೀರಿ. ನಿಮ್ಗೆ ಟ್ರಿಪ್ಲೆಟ್ ಗೊತ್ತಿತ್ತು ಅಂತಂದ್ರೆ 6ನೇ ಟ್ರಿಪ್ಲೆಟ್, ಒಂದು ಬಾಹು 20 ಇದೆ, ಇನ್ನೊಂದು ಬಾಹು 21, ಇನ್ನೊಂದು ಬಾಹು ಎಷ್ಟಾಗುತ್ತೆ ಹಾಗಾದ್ರೆ? ಅದು 29 ಅಂತ ಹೇಳಿ ಡೈರೆಕ್ಟ್ ಅನ್ನ ನಾವು ಇಲ್ಲಿ ಏನ್ ಮಾಡಬಹುದು? ಬರಿಬಹುದು. ಸೊ ಹಾಗಾಗಿ ಈ ಟ್ರಿಪ್ಲೆಟ್ಸ್ ಗಳು ನಿಮ್ಗೆ ನೆನಪಿರ್ಬೇಕು. 7, 24, 25 ಒಂದು ಟ್ರಿಪ್ಲೆಟ್ ಐತಿ. 8ನೇದ್ದು 9, 12, 15 ಟ್ರಿಪ್ಲೆಟ್. 8, 15, 17 ಟ್ರಿಪ್ಲೆಟ್. ನೆಕ್ಸ್ಟ್ 12, 35, 37 ಟ್ರಿಪ್ಲೆಟ್ ಇದೆ. ಇನ್ನೊಂದು 16, 63, ಆಮೇಲೆ 65 ಒಂದು ಟ್ರಿಪ್ಲೆಟ್. ನೆಕ್ಸ್ಟ್ 10, 24, 26 ಒಂದು ಟ್ರಿಪ್ಲೆಟ್ ಕೂಡ ಇಲ್ಲಿ ನಮಗ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ, 10, 24, 26 ಒಂದು ಟ್ರಿಪ್ಲೆಟ್ ಕೂಡ ಇಲ್ಲಿ ಇದೆ. ಇವು 12 ಟ್ರಿಪ್ಲೆಟ್ಸ್ ಇಂಪಾರ್ಟೆಂಟ್ ಇದಾವು. ಇವುಗಳ ಮೇಲಿನ ಕ್ವಶನ್ಸ್ ಗಳು ಬರ್ತಾವೆ ಲಂಬಕೋನ ತ್ರಿಭುಜದಲ್ಲಿ. ಸೊ ಹಾಗಾಗಿ ಇವೆಲ್ಲ ಟ್ರಿಪ್ಲೆಟ್ಸ್ ಗಳನ್ನ ಇಲ್ಲಿ ನೆನಪಿಟ್ಕೊಳ್ರಿ. ಓಕೆ, ರೈಟ್. ಈಗ ಲಂಬಕೋನ ತ್ರಿಭುಜ ಏನಿದೆ, ಲಂಬಕೋನ ತ್ರಿಭುಜ, ಇವುಗಳ ಸೂತ್ರಗಳನ್ನ ನೋಡೋಣ. ಯಾವ ರೀತಿ ಇವುಗಳನ್ನ ಕಂಡುಹಿಡಿತೀವಿ? ಇದರದ ಒಂದು ವಿಸ್ತೀರ್ಣವನ್ನ ಕಂಡುಹಿಡಿಬೇಕು ಅಂತಂದ್ರ ಇದಕ್ಕೆ ಸೂತ್ರ ಏನೈತಿ? ಹಾಫ್ ಇಂಟು ಲಂಬ ಗುಣ್ಲೆ ಆಧಾರ. ಲಂಬ ಗುಣ್ಲೆ ಆಧಾರ. ಎರಡನೇ ಸೂತ್ರ ಏನೈತಿ? ಇದ್ರದ ಒಂದು ಸುತ್ತಳತೆಯನ್ನ ಕಂಡುಹಿಡಿಬೇಕು ಅಂತಂದ್ರ ಏನ್ ಬಳಸ್ತೇವಿ ನಾವು? ಇದರ ಸೂತ್ರ P ಪ್ಲಸ್ B ಪ್ಲಸ್ H. 3 ಬಾಹುಗಳನ್ನ ಕೂಡಿಸೋದು, ಅದೇ ಅದರದ ಒಂದು ಸುತ್ತಳತೆ ಇಲ್ಲಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಹೊರ ತ್ರಿಜ್ಯ ಅಂತಂದ್ರೆ ಕ್ಯಾಪಿಟಲ್ R. ಅನ್ನ ಹೆಂಗ್ ಕಂಡು ಹಿಡಿತೀವಿ ಇಲ್ಲಿ ನಾವು? H ಹೈಪೋಟೆನಸ್ ಅನ್ನ ಏನ್ ಮಾಡ್ತೇವಿ? ಇಲ್ಲಿ ಅರ್ಧ ಮಾಡ್ತೇವಿ. ಹೊರ ತ್ರಿಜ್ಯವನ್ನ ಇಂಗ್ಲಿಷ್ ದೊಳಗೆ ಏನಂತೇವೆ ನಾವು? ಇಲ್ಲಿ ಸರ್ಕಮ್ ರೇಡಿಯಸ್ ಅಂತ ಕರಿತೇವಿ. ಸರ್ಕಮ್ ರೇಡಿಯಸ್. ಈಗ ಅದೇ ರೀತಿ ಒಳ ತ್ರಿಜ್ಯ
ಒಳ ತ್ರಿಜ್ಯವನ್ನ ಕಂಡುಹಿಡಿಬೇಕು ಅಂತಂದ್ರೆ ಇದಕ್ಕೆ ಇಂಗ್ಲಿಷ್ ಒಳಗೆ ಏನಂತ ಕರಿತೇವಿ, ಇನ್ ರೇಡಿಯಸ್. ಇದ್ರ ಸೂತ್ರ ಏನ್ ಬರ್ತೈತಿ, ಪಿ ಪ್ಲಸ್ ಬಿ ಮೈನಸ್ ಎಚ್ ಡಿವೈಡೆಡ್ ಬೈ 2. ಇದರ ಒಂದು ಸೂತ್ರ ಇದು. ಓಕೆ, ಈ ರೀತಿ ಇರುವಂತದ್ದು ಕ್ವಶನ್ಸ್ಗಳು, ಈ ರೀತಿ ಇರುವಂತ ಸೂತ್ರಗಳು ಏನ್ 4 ಅದಾವು ಈ ಲಂಬಕೋನ ತ್ರಿಭುಜದೊಳಗ. ಈ 4 ಸೂತ್ರಗಳನ್ನ ನೀವು ನೆನಪಿಟ್ಕೋಬೇಕು. ಈಗ ಒಂದು ಪ್ರಶ್ನೆಯನ್ನ ನೋಡೋಣ, ಯಾವ ರೀತಿ ನಮ್ಗೆ ಪ್ರಶ್ನೆಗಳು ಬರ್ತಾವ ಅಂತೇಳಿ. ಒಂದು ತ್ರಿಭುಜದ ಭುಜಗಳು, ಒಂದು ತ್ರಿಭುಜ ಐತಿ, ಅವುಗಳ ಭುಜಗಳು ಎಷ್ಟದಾವು, 9, 40, 41 ಇವೆ. ಅಂದ್ರೆ 3 ಭುಜಗಳು ಇಷ್ಟು ಸೆಂಟಿಮೀಟರ್ ಅದಾವು. ಹಾಗಾದ್ರೆ ಇವುಗಳ ಏನ್ ಮಾಡ್ಬೇಕು ನಾವು, ವಿಸ್ತೀರ್ಣವನ್ನ ಏನ್ ಮಾಡ್ರಿ, ಕಂಡು ಹಿಡೀರಿ ಅಂತ ಇಲ್ಲಿ ಹೇಳಿದಾಗ, ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಏರಿಯಾ 1/2 ಇಂಟು ಪಾದ ಗುಂಡ್ಲೆ ಹೈಟ್ ಇರ್ತಕ್ಕಂಥದ್ದು ಇಲ್ಲಿ ಇರ್ತಾ ಇದೆ. ಎಷ್ಟು ಬರ್ತೈತಿ ಇದು, 2 1 2, 2 20 ಬರ್ತೈತಿ. 9 2 18 0 ಮೀಟರ್ ಸ್ಕ್ವೇರ್, ಸೆಂಟಿಮೀಟರ್ ಸ್ಕ್ವೇರ್, 180 ಸೆಂಟಿಮೀಟರ್ ಸ್ಕ್ವೇರ್ ಇದರ ಆನ್ಸರ್ ಈ ರೀತಿ ಆಗುತ್ತೆ. ತ್ರಿಕೋನದ ಬದಿಗಳು ಅನುಪಾತ ಒಳಗ್ ಕೊಟ್ಟಾರ, 3 ಅನುಪಾತಗಳ ಒಳಗಿದಾವು. ಮತ್ತು ಅದರ ಪರಿಧಿ ಅಂತಂದ್ರೆ ಏನ್ ಹೇಳ್ರಿ, ಸುತ್ತಳತೆ. ಅದರ ಒಂದು ಸುತ್ತಳತೆ 60 ಸೆಂಟಿಮೀಟರ್ ಇದ್ರೆ ಹಾಗಾದ್ರೆ ಆ ಒಂದು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡೀರಿ ಅಂತ ಕೊಟ್ಟಾರ ಇಲ್ಲಿ. ಇವುಗಳ ಬದಿಗಳು 5:12:13 ಇದಾವು. ಇದನ್ನ ನಾನು 5r ಆಮೇಲೆ 12r ಆಮೇಲೆ 13r ಅಂತ ಇಲ್ಲಿ ಬರ್ಕೋತೇನೆ ನಾನು. ಈಗ ಇವು ಎಲ್ಲವುಗಳನ್ನ ಕೂಡ್ಸಿದ್ವಿ ಅಂತಂದ್ರ 36 ಆಗ್ತೈತಿ. ಪರಿಧಿ ಅಂತಂದ್ರ ಸುತ್ತಳತೆ ಎಷ್ಟು ಕೊಟ್ಟಾರ ನಮಗ ಅವರು, 60 ಸೆಂಟಿಮೀಟರ್ ಕೊಟ್ಟಾರ. ಹಾಗಾದ್ರೆ r ಇಸ್ ಈಕ್ವಲ್ ಟು ಎಷ್ಟಾಗತ್ತೆ ಇಲ್ಲಿ, 2 ಆಗ್ತೈತಿ. ಇವುಗಳ ಒಳಗ್ ಬೆಲೆಗಳನ್ನ ಎರಡರ ಬೆಲೆಯನ್ನ ಇಡ್ರಿ. 5 2 ಎಷ್ಟಾಗುತ್ತೆ, 5 2 10, 12 2 24, 13 2 26 ಬಂತು. ಇವುಗಳು ಏನಾಯ್ತು, ಇದು ಬದಿಗಳಾದು ಇವು. ಈಗ ಇವುಗಳು ಬದಿಗಳಾದು. ಈಗ ಇದರದ ಏರಿಯಾವನ್ನ ಕಂಡು ಹಿಡಿಯುವಂತ ಸೂತ್ರ 1/2 ಇಂಟು ಏನ್ ಕೊಟ್ಟಾರ ಅವರು, ಇದ್ರೊಳಗೆ 26 ಏನಾಗಿರ್ತೈತಿ, ಇದು 26 ಇರುವಂತದ್ದು ಕರ್ನ ಆಗಿರ್ತೈತಿ. ಹೌದಾ, ಕರ್ನ ಆಗಿರ್ತೈತಿ. ಸೊ ಈಗ ಇಲ್ಲಿ ನಾವು ಒಂದು ಬದಿ 10 ಆಮೇಲೆ ಇನ್ನೊಂದು ಬದಿ 24 ಇರ್ತೈತಿ. ಕರ್ನ ತಗೊಳಂಗಿಲ್ಲ ಇಲ್ಲಿ. ಹೌದಾ, ಈ ಸೂತ್ರದೊಳಗೆ ಏನಿಲ್ಲ, ಕರ್ನ್ ಇಲ್ಲ. ನೋಡ್ರಿ ಇಲ್ಲಿ ವಿಸ್ತೀರ್ಣವನ್ನ ಕಂಡು ಹಿಡಿಯೋದು ಲಂಬ ಇದೆ ಮತ್ತು ಆಧಾರ ಇದೆ. ಈಗ ಅದ್ರೊಳಗ ನಿಮ್ಗೆ ಮೊದ್ಲ ಹೇಳಿ ನಾನು ಏನು ಅಂತಂದ್ರ, ಅತಿ ದೊಡ್ಡ ಸಂಖ್ಯೆ ಏನಿರ್ತೈತಿ ಅದು ಏನಾಗಿರ್ತೈತಿ, ಅದು ಕರ್ನ ಆಗಿರ್ತೈತಿ. ಇದು ಒಂದು ನಾವು ಆಧಾರ ಅಂತ ಇಟ್ಕೋಬಹುದು, ಇದನ್ನೊಂದ ಹೈಟ್ ಅಂತ ಹೇಳಿ, ಎತ್ತರ ಅಂತ ಹೇಳಿ ಇಟ್ಕೋಬಹುದು. ಸೊ ಇವುಗಳನ್ನ ಇಲ್ಲಿ ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ, ಇದು ಏರಿಯಾ ಇಸ್ ಈಕ್ವಲ್ ಟು 2 1 2, 2 5 10, 24 5 120 ಮೀಟರ್ ಸ್ಕ್ವೇರ್ ಇದರ ಆನ್ಸರ್. 120 ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಇಲ್ಲಿ, ಲಂಬಕೋನದ ತ್ರಿಭುಜದ ಪರಿಧಿ ಅಂತಂದ್ರ ಸುತ್ತಳತೆ 144 ಸೆಂಟಿಮೀಟರ್ ಇದೆ. ಮತ್ತು ಹೈಪೋಟೇನಿಯಸ್ ಅಂತಂದ್ರ ಕರ್ನ 65 ಸೆಂಟಿಮೀಟರ್ ಇದೆ. ಆಗ ತ್ರಿಭುಜದ ಚಿಕ್ಕ ಅಂದ್ರೆ ಅತಿ ಚಿಕ್ಕದಾಗಿರುವಂತಹ ಒಂದು ಬಾಹು ಯಾವುದು ಅಂತ ನಮಗಿಲ್ಲಿ ಕೇಳ್ಯಾರೆ. ಇದನ್ನ ಯಾವ ರೀತಿ ಬಿಡಿಸ್ತೇವೆ ನಾವು, ಬಿಡಿಸಬಹುದು ಅಂತಂದ್ರ ಇದನ್ನ ಯಾವ ರೀತಿ ಬಿಡಿಸಬಹುದು ನಾವು, ಇಲ್ಲಿ ಒಂದು ಚಿತ್ರ ತಕ್ಕೊಂಡು ನಾವು ಇದರ ಕರ್ನ ಕೊಟ್ಟಾರ ನಮಗ 65 ಸೆಂಟಿಮೀಟರ್ ಅಂತೇಳಿ. ಈಗ ಇಲ್ಲಿ ಒಂದು ಪಿ ಇದೆ, ಇಲ್ಲಿ ಬಿ ಇದೆ, ಅಂದ್ರೆ ಬೇಸ್ ಇದು ಇದರ ಒಂದು ಹೈಟ್ ಪಿ. ಈಗ ಇಲ್ಲಿ ಇವುಗಳ ಮೊದಲು ಸುತ್ತಳತೆಯನ್ನ ನಮಗ ಕೊಟ್ಟಾರ ಅವರು, ಪಿ ಪ್ಲಸ್ ಬಿ ಪ್ಲಸ್ 65 ಇಸ್ ಈಕ್ವಲ್ ಟು 144 ಸೆಂಟಿಮೀಟರ್ ಐತೆ ಅಂತ ಇಲ್ಲಿ ಕೊಟ್ಟಾರ ಪ್ರಶ್ನೆ ಒಳಗ. ಹಾಗಾದ್ರೆ ಇಲ್ಲಿ ಪಿ ಪ್ಲಸ್ ಬಿ ಎಷ್ಟಾಗುತ್ತೆ, 65ನ ಆಚೆ ಕಡೆ ತಗೊಂಡು ಹೋದ್ನಿ ಅಂತಂದ್ರ 79 ಆಗ್ತೈತೆ. ಅಂದ್ರ 144ರಾಗ 65ನ ಕಳೆದ್ವಿ ಅಂತಂದ್ರ 79. ಅಂದ್ರೆ ಪಿ ಮತ್ತು ಬಿ ಅನ್ನ ಕೂಡಿಸಿದಾಗ 79 ಆಗ್ಬೇಕು. ಈಗ ನಮಗ ಏನು ಪೈಥಾಗೋರಸದ ಪ್ರಮೇಯ ಪ್ರಕಾರ ನಾವು ನೋಡಿದ್ವಿ ಅಂತಂದ್ರ, ಇದು ಏನು ಕರ್ನದ ಸ್ಕ್ವೇರ್ ಎಷ್ಟು ಬರ್ತೈತಿ ನೋಡ್ರಿ, 65ನ 2 ಸಲ ಗುಣಾಕಾರ ಮಾಡಿದ್ವಿ ಅಂತಂದ್ರ 5 5 25 ಬಂತು, 5 6 30, 31 32 ಪ್ಲಸ್ 5 6 30 ಕೈಲ 3 6 36 37 38 39 ಎಷ್ಟು ಬಂತು, ಇದು 4000
4225 ಇದನ್ನು ಬಿಡಿಸಿದಾಗ ಬಂತು. ಈಗ ಇಲ್ಲಿ ಇನ್ನೊಂದು ಸಂಖ್ಯೆಯನ್ನ ಬರ್ಕೋಬೇಕು, ಇನ್ನೊಂದು ಸಂಖ್ಯೆ ಇವು ಎರಡೂಗಳನ್ನ ಕೂಡಿಸ್ಬೇಕು. ಅವಾಗ ಇಲ್ಲಿ 65 ಸ್ಕ್ವೇರ್ಗೆ ಸಮ ಆಗ್ಬೇಕು. ಹೌದಾ? ಹಾಗಾದ್ರೆ ಈ ಎರಡು ಸಂಖ್ಯೆಗಳನ್ನ ಏನ್ ತಗೋತೇವಲ್ಲ, ಅವು ಎರಡು ಸಂಖ್ಯೆಗಳು ಹೆಂಗಿರ್ಬೇಕು ಅಂತಂದ್ರೆ, ಅವು ಎರಡು ಸಂಖ್ಯೆಗಳನ್ನ ಕೂಡಿಸಿದಾಗ 79 ಇರಬೇಕು. ಸೊ ಅಂತದೊಂದು ಟ್ರಿಪ್ಲೆಟ್ ಅನ್ನ ನಾವು ಹುಡುಕಾಡಿದ್ವಿ ಅಂತಂದ್ರೆ ಯಾವ್ದು ಸಿಗ್ತೈತಿ ನಮಗ? 16 63 16 63 65 ಒಂದು ಟ್ರಿಪ್ಲೆಟ್ ಐತಿ. ಇದನ್ನ ಮಾಡಿ ನಾವು ನೋಡೋಣ. ಈಗ ಇಲ್ಲಿ 16 ನಾನು ತಗೊಂಡೆ ಅಂತಂದ್ರ 16 ಎಷ್ಟು ಬರ್ತೈತಿ? 256 ಬಂತು. ಆಮೇಲೆ 63 ಒಂದು ನಾನು ಇದನ್ನ ಸ್ಕ್ವೇರ್ ಮಾಡಿನಿ ಅಂತಂದ್ರ 63 ಒಂದು ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರ್ತೈತಿ? 3 3 9 6 3 18 ಪ್ಲಸ್ 6 3 18 ಕೈಲವನ್ನ 6 36 ಒಂದು 37 9 16 7 8 ಒಂದು 9 3969 ಬಂತು. ಈಗ ಇವುಗಳನ್ನ ಕೂಡಿಸ್ಬೇಕು. ಇವು ಎರಡುಗಳನ್ನ ಕೂಡಿಸಿದ್ರೆ ಇದಕ್ಕೆ ಸಮ ಆಗಿತ್ತು ಅಂತಂದ್ರ ನಮಗೇನು ಅಂತಂದ್ರ ಇದರಲ್ಲಿ ಅತಿ ಚಿಕ್ಕದಾಗಿರುವಂತ ಬಾವು 16 ಸೆಂಟಿಮೀಟರ್ ಇರ್ತೈತೆ ಅಂತ. ಈಗ 3969 ಇದೆ. ಇದರಲ್ಲಿ ನಾನು 256 ನಾನು ಕೂಡಿಸಿದ್ನಿ ಅಂತಂದ್ರೆ 9 ಒಂದು 10 ಒಂದು 15 12 ಬಂತು. ಇಲ್ಲಿ 10 ಒಂದು 12 4225 ಬಂತು ನೋಡ್ರಿ ಇಲ್ಲಿ. ಸೊ ಹಾಗಾದ್ರೆ ಇದ್ರೊಳಗಿರುವಂತಹ ಅತಿ ಚಿಕ್ಕದಾಗಿರುವಂತಹ ಬಾಹು ಯಾವ್ದು ಬರ್ತೈತಿ? 16 ಸೆಂಟಿಮೀಟರ್. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. ಟ್ರಿಪ್ಲೆಟ್ಸ್ ಗಳನ್ನ ನೆನಪಿಟ್ಕೊಳ್ರಿ. ಟ್ರಿಪ್ಲೆಟ್ಸ್ ಗಳು ಇದನ್ನ ಬರ್ಸಿದ್ದೇನೆ ನೋಡ್ರಿ ನಾನು. 16 ಇದೇ ನೋಡ್ರಿ ಇಲ್ಲಿ 16 63 65. ಇದನ್ನ ಯಾಕೆ ತಗೊಂಡೆ ಅಂತಂದ್ರ ಕರ್ಣ 65 ನಮಗ ಗೊತ್ತಿತ್ತಲ್ಲಿ. ಮತ್ತ 65 ಇರುವಂತಹ ಕರ್ಣ ಯಾವ್ದೈತಿ ನೋಡ್ರಿ ಇಲ್ಲಿ? ಯಾವ್ದೂ ಇಲ್ಲ. ಹಾಗಾಗಿ ಇದನ್ನ ತಗೋಬೇಕು ನಾನು. ಈ ಟ್ರಿಪ್ಲೆಟ್ಸ್ ಗೊತ್ತಿರ್ತಿತ್ತು ಅಂತಂದ್ರ ಬಹಳ ಈಸಿಯಾಗಿ ನಾವು ಅದನ್ನ ಬೇಗನೆ ಬಿಡಿಸಬಹುದಾಗಿತ್ತು. ನೆಕ್ಸ್ಟ್, ಲಂಬಕೋನ ತ್ರಿಭುಜದ ಸುತ್ತಳತೆ 60 ಸೆಂಟಿಮೀಟರ್ ಇದೆ. ಇದರ ಹೈಪೋಟೆನಿಯಸ್ ಅಂತಂದ್ರ ಕರ್ಣ 26 ಸೆಂಟಿಮೀಟರ್ ಇದೆ. ಹಾಗಾದ್ರೆ ತ್ರಿಕೋನದ ವಿಸ್ತೀರ್ಣ ಎಷ್ಟು ಅಂತ ಹೇಳಿ ಕೇಳ್ಯಾರ ನಮಗ. ಸೊ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಇದೆ. ಇದರ ಕರ್ಣ ಇರುವಂತದ್ದು 26 ಸೆಂಟಿಮೀಟರ್ ಇದೆ. ಈಗ 26 ಸೆಂಟಿಮೀಟರ್ ಅಂದ್ರೆ ಕರ್ಣ 26 ಇರುವಂತಹ ಒಂದು ಟ್ರಿಪ್ಲೆಟ್ ಯಾವ್ದಿದೆ ನೋಡ್ರಿ ಇಲ್ಲಿ? 26 ಕರ್ಣ ಇರುವಂತದ್ದು ಇಲ್ಲಿದೆ ನೋಡ್ರಿ. 12ನೇದು ಪರ್ಸೆಂಟ್ 10 24 26 10 24 26 10 24 26 ಇದೆ. ಏನ್ ಕೇಳ್ಯಾರ ಅವ್ರ? ಇದರ ವಿಸ್ತೀರ್ಣವನ್ನ ಕೇಳ್ಯಾರ. ಸೊ ಇಲ್ಲಿ ವಿಸ್ತೀರ್ಣವನ್ನ ನೋಡ್ರಿ, ಮೂರು ಬಾಹುಗಳದ್ದು ನಮಗ ಬೆಲೆ ಗೊತ್ತಾಯ್ತು. ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ 12 ಇಂಟು ಒಂದು ಬಾಹು 10 ಇದೆ, ಇನ್ನೊಂದು ಬಾಹು 24 ಇದೆ. ಸೊ ಇಲ್ಲಿ ಏನ್ ಮಾಡ್ಬೇಕು? ಈಗ ನಾವಿಲ್ಲಿ ಇದು ಟ್ರಿಪ್ಲೆಟ್ ಗೊತ್ತಿತ್ತಂದ್ರ ಮಾಡಕ್ ಬರ್ತೈತಿ. ಈಗ ಇಲ್ಲಿ ಎಷ್ಟು ಬರ್ತೈತಿ ನೋಡ್ರಿ ಇಲ್ಲಿ? 2 1 2 2 5 10 24 5 120 ಸ್ಕ್ವೇರ್ ಸೆಂಟಿಮೀಟರ್ ಇದರ ಒಂದು ಆನ್ಸರ್. 120 ಆಪ್ಷನ್ ನಂಬರ್ ಎ ಇದಕ್ಕೆ ಸರಿ ಆನ್ಸರ್. ನೆಕ್ಸ್ಟ್, ಪತ್ರವನ್ನು ತಲುಪಿಸಲು ಪೋಸ್ಟ್ ಮ್ಯಾನ್ ಇರುವಂತದ್ದು 120 ಮೀಟರ್ ದೂರದಲ್ಲಿ ಉತ್ತರದ ಕಡೆಗೆ ನಡೀತಾನವ. ಉತ್ತರದ ಕಡೆಗೆ ಅಂತಂದ್ರೆ ಮೇಲಿನ ಸೈಡ್, ಈ ಸೈಡ್ಗೆ 120 ಸೆಂಟಿಮೀಟರ್ ಅಥವಾ 120 ಮೀಟರ್ ಅವನು ನಡೀತಾನ. ಇದಾದ್ಮೇಲೆ ಏನ್ ಮಾಡ್ತಾನ ಅವನು? ನಂತರ ಅವನು ಮತ್ತೊಂದು ಪತ್ರವನ್ನು ತಲುಪಿಸಲು ಪೂರ್ವಕ್ಕೆ ಏನ್ ಮಾಡ್ತಾನು? 50 ಮೀಟರ್ ವರೆಗೆ ಸಾಕ್ತಾನೆ. ಹಾಗಾದ್ರೆ ಪ್ರಾರಂಭದ ಸ್ಥಳ ಅಂದ್ರೆ ಇದು ಪ್ರಾರಂಭದ ಸ್ಥಳ ಮತ್ತು ಮುಗಿಸುವ ಸ್ಥಳದ ನಡುವಿನ ಕಡಿಮೆ ಅಂತರ ಅಂತಂದ್ರ ಈ ಒಂದು ಇದನ್ನ ಏನ್ ಮಾಡ್ಯಾನ ಅವನು? ಹೈಪೋಟೆನಿಯಸ್ ಕೇಳ್ಯಾನ. ಸೊ ಈಗ ಇಲ್ಲಿ ಏನಾಗ್ತೈತಿ ನೋಡ್ರಿ, ಇಲ್ಲಿ ಬಹಳ ಈಸಿಯಾಗಿ ಇದನ್ನ ಏನ್ ಮಾಡ್ಕೋಬಹುದು? ನಾವು ಇಲ್ಲಿ ಕಂಡುಹಿಡ್ಕೋಬಹುದು. ಸೊ ಇಲ್ಲಿ ಏನ್ ಮಾಡೋಣ? ನಾವಿಲ್ಲಿ 12 ಇರೋದು 12 10 120 ಇದನ್ನ 10ರಿಂದ ಗುಣಾಕಾರ ಮಾಡಿವೆ ಅಂತಂದ್ರ 5 10 50 ಬಂತು. ಸೊ ಇಲ್ಲಿ ಟ್ರಿಪ್ಲೆಟ್ ಇದೆ ನೋಡ್ರಿ. ಇಲ್ಲಿ ಯಾವ್ದು ಟ್ರಿಪ್ಲೆಟ್ ಇದೆ? ಇದರಲ್ಲಿ 5 12 5 12 13 ಟ್ರಿಪ್ಲೆಟ್ ಇರ್ಬೇಕು ಬಹುಶಃ. ಇದು 5 12 13 ಇಲ್ಲಿದೆ ನೋಡ್ರಿ 4ನೇ. 5 12 13 4ನೇ ಟ್ರಿಪ್ಲೆಟ್. 5 12 13. ಈಗ ಇಲ್ಲಿ ಎಷ್ಟು ಬಂತು? ಇಲ್ಲಿ 5 ಬಂತಾ? ಇಲ್ಲಿ 5, ಇಲ್ಲಿ 12 ಬಂತಾ? ಇಲ್ಲಿ ಏನ್ ಬಂತು? ಇಲ್ಲಿ 13ರ ಟ್ರಿಪ್ಲೆಟ್. ಇವು ಎಲ್ಲವುಗಳನ್ನ 10ರಿಂದ ಗುಣಾಕಾರ ಮಾಡಿದಾಗ 120 ಬಂತಲ್ಲ. ಆಮೇಲೆ 5ಅನ್ನ ನಾವು 10ರಿಂದ ಗುಣಾಕಾರ ಮಾಡಿದಾಗ 50 ಬಂತು. ಅದ್ರ ಸಲುವಾಗಿ 13ಅನ್ನ 10ರಿಂದ ಗುಣಾಕಾರ ಮಾಡಿದ್ವಿ ಅಂತಂದ್ರೆ 120 ಮೀಟರ್ ಇದರ ಆನ್ಸರ್ ಆಗುತ್ತೆ. 130 ಮೀಟರ್. ಆಪ್ಷನ್ ನಂಬರ್
ಸಿ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್. ಮೆನ್ಸುರೇಷನ್ ಪಾರ್ಟ್ 2 ದಲ್ಲಿ ಯಾವ ರೀತಿ ಕ್ವಶನ್ಸ್ ಗಳು ಇದ್ದು ಅಂತ ಹೇಳಿ ನೀವು ನೋಡ್ಕೊಂಡ್ರಿ. ಇವುಗಳನ್ನ ಪ್ರಾಪರ್ ಆಗಿ ನೋಟ್ಸ್ ಮಾಡ್ಕೊಳ್ರಿ, ಆದಷ್ಟು ರಿವಿಷನ್ ಇರ್ತಕ್ಕಂಥದ್ದು ಮಾಡ್ರಿ, ನಿಮ್ಮ ಎಕ್ಸಾಮ್ ಗೆ ಹೆಲ್ಪ್ಫುಲ್ ಆಗಿ ಆಗ್ತಾ ಇದೆ. ಸೊ ಈ ಒಂದು ಏನು ನಾವು ಮೆನ್ಸುರೇಷನ್ ಕ್ಲಾಸ್ ಅನ್ನ ನಿಮ್ಗೆ ಕೊಡ್ತಾ ಇದೀವಿ ಫ್ರೀ ಆಗಿ, ಇದು ನಿಮ್ಗೆ ಹೇಗ್ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಆಮೇಲೆ ಯಾರಾದ್ರೂ ಕ್ಲಾಸಸ್ ಗಳಿಗೆ ಜಾಯಿನ್ ಆಗೋರ್ ಇದ್ರ ಅಂತಂದ್ರ ಕಂಪ್ಲೀಟ್ ಪ್ಯಾಕೇಜ್ ಅವೈಲೇಬಲ್ ಐತಿ. ಓನ್ಲಿ 1,001 ರೂಪಾಯಿಯಲ್ಲಿ ನೀವು ಜಾಯಿನ್ ಆಗಬಹುದು. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ರಿ. ಆಮೇಲೆ ಈ ಒಂದು ವಿಡಿಯೋ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ. ಆಮೇಲೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಕೂಡ ಮಾಡ್ರಿ ನೀವು. ಆಮೇಲೆ ಮುಂದಿನ ಪಾರ್ಟ್ 3 ನಿಮಗೆ ಬೇಕು ಬೇಡೋ ಅನ್ನೋದನ್ನ ನನಗೆ ಕಮೆಂಟ್ ಮಾಡ್ರಿ. ಸೊ ನಾವು ನಿಮ್ಗೆ ಏನಪ್ಪಾ ಅಂತಂದ್ರ ಕಳಿಸ್ತೀವಿ. ಅಟ್ ಲೀಸ್ಟ್ ಒಂದು 20 ರಿಂದ 30 ಕಮೆಂಟ್ಸ್ ಗಳು ನಮ್ಗೆ ಮುಂದಿನ ಒಂದು ಕ್ಲಾಸ್ ಬೇಕು ಅಂತ ಹೇಳಿ ಮಾಡಿದ್ರಿ ಅಂತಂದ್ರ 30 ಕಮೆಂಟ್ ಗಳು ಬಂದು ಅಂತಂದ್ರೆ 3ನೇ ಪಾರ್ಟ್ ನಿಮ್ಗೆ ಸಿಗ್ತತಿ. ಓಕೆನಾ? ಧನ್ಯವಾದಗಳು. ಜೈ ಹಿಂದ್.